Dear students, in previous video we are learning about ರಾಷ್ಟ್ರಕೂಟನ ಎಂಪೈರ್. ಪ್ರಿಯ ವಿದ್ಯಾರ್ಥಿಗಳೇ, ಹಿಂದಿನ ಒಂದು ಕ್ಲಾಸ್ನಿಂದ ನಾವು ರಾಷ್ಟ್ರಕೂಟ ಸಾಮ್ರಾಜ್ಯದ ಕುರಿತಾದಂತೆ ಅಧ್ಯಯನವನ್ನು ಮಾಡ್ತಾ ಬರ್ತಾ ಇದ್ವಿ. And there we already learned about their royal emblem, about their capital, and who was the first ruler, and about some political condition of ರಾಷ್ಟ್ರಕೂಟನ್ ಪೀರಿಯಡ್. ಹಿಂದಿನ ಪೀರಿಯಡ್ನಾದ್ಯಂತ ನಾವು ಅಧ್ಯಯನವನ್ನು ಮಾಡ್ಕೊಂಡು ಬಂದೇವೆ. ರಾಷ್ಟ್ರಕೂಟರ ರಾಜಲಾಂಛನ ಗರುಡ ಅನ್ನುವಂಥದ್ದಾಗಿ, ಆ್ಯಂಡ್ ಅಬೌಟ್ ದರ್ ಕ್ಯಾಪಿಟಲ್ ಮಾನ್ಯಕೇಟ ಅನ್ನುವಂಥದ್ದು ಅವರ ರಾಜಧಾನಿ ಆಗಿತ್ತು ಅನ್ನುವಂಥದ್ದಾಗಿ, ಆ್ಯಂಡ್ ಫಸ್ಟ್ ರೂಲರ್ ಆಫ್ ರಾಷ್ಟ್ರಕೂಟ ಎಂಪೈರ್ ವಾಸ್ ದಂತಿದುರ್ಗ ಅನ್ನುವಂಥವನು ರಾಷ್ಟ್ರಕೂಟರ ಮೊದಲ ರಾಜ ಅನ್ನುವಂಥದ್ದಾಗಿ. ಆ್ಯಂಡ್ ಆಫ್ಟರ್ ದ್ಯಾಟ್ ಕೃಷ್ಣ ದ ಫಸ್ಟ್, ಮೊದಲನೇ ಕೃಷ್ಣ ಅನ್ನುವಂಥವನು ಉತ್ತರಾಧಿಕಾರಿ ಆದ ಅನ್ನುವಂಥದ್ದಾಗಿ, ಆ್ಯಂಡ್ ಆಸ್ ಅ ಫೇಮಸ್ ರೂಲರ್ ಧ್ರುವ, ಆ್ಯಂಡ್ ಆಫ್ಟರ್ ಧ್ರುವ ಗೋವಿಂದ ದ ಥರ್ಡ್ ಆ್ಯಂಡ್ ಹಿಸ್ ಅಚೀವ್ಮೆಂಟ್ ಆ್ಯಂಡ್ ದ ಎಕ್ಸ್ಟೆಂಟ್ ಆಫ್ ಎಂಪೈರ್ ಅಟ್ ದ ಟೈಮ್ ಆಫ್ ಗೋವಿಂದ ದ ಥರ್ಡ್. ಸೊ ಇಲ್ಲಿ ಧ್ರುವನ ಕುರಿತಾದಂತೆ, ಮೊದಲನೆಯ ಕೃಷ್ಣನ ಕುರಿತಾದಂತೆ, ಆನಂತರದಲ್ಲಿ ಬಂದಂತಹ ಮೂರನೆಯ ಗೋವಿಂದನ ಕುರಿತಾದಂತೆ, ಅವನ ಸಾಧನೆಗಳ ಕುರಿತಾದಂತೆ, ಅದೇ ರೀತಿಯಾಗಿ ಮೂರನೆಯ ಗೋವಿಂದನ ಕಾಲದ ರಾಷ್ಟ್ರಕೂಟ ಸಾಮ್ರಾಜ್ಯದ ವಿಸ್ತಾರದ ಕುರಿತಾದಂತೆ ಮತ್ತು ಮೂರನೇ ಗೋವಿಂದನ ಅವನ ಹೊಂದಿದಂತಹ ಬಿರುದುಗಳ ಕುರಿತಾದಂತೆ ನಾವು ಈಗಾಗಲೇ ತಿಳಿದುಕೊಂಡು ಬಂದೆವು. ಟುಡೇ ವಿ ಆರ್ ಲರ್ನಿಂಗ್ ಅಬೌಟ್ ಅನದರ್ ಫೇಮಸ್ ರೂಲರ್ ಆಫ್ ರಾಷ್ಟ್ರಕೂಟನ್ ಎಂಪೈರ್. ಇಟ್ ವಾಸ್ ಅಮೋಘ ವರ್ಷದ ಫಸ್ಟ್. ಈಗ ನಾವು ಮತ್ತೊಬ್ಬ ಪ್ರಮುಖವಾದಂತಹ ರಾಜರ ಕುರಿತಾದಂತೆ ಅಧ್ಯಯನವನ್ನು ಮಾಡ್ತೇವೆ. ಅವರೇ ಮೊದಲನೇ ಅಮೋಘ ವರ್ಷ ಅಂತ. ಅಮೋಘ ವರ್ಷದ ಫಸ್ಟ್ ರೂಲ್ಡ್ ಇನ್ ಬಿಟ್ವೀನ್ 814 CE to 878 CE. ಇಲ್ಲಿ ಈ ಮೊದಲನೇ ಅಮೋಘ ವರ್ಷ ಅನ್ನುವಂಥವರು 814ರಿಂದ 878 ಕ್ರಿಸ್ತ ಶಕದ ವೇಳೆಯಲ್ಲಿ ಆಳ್ವಿಕೆಯನ್ನು ನಡೆಸಿದಂತಹ ಅರಸ. ಈ ವಾಸ್ ದಿ ಸನ್ ಆಫ್ ಗೋವಿಂದ ದ ಥರ್ಡ್, ಮೂರನೇ ಗೋವಿಂದನ ಮಗ ಆಯ್ತ. ಇಟ್ ವಾಸ್ ಎ ಗ್ರೇಟೆಸ್ಟ್ ಕಿಂಗ್ ಅಮಾಂಗ್ ದಿ ರಾಷ್ಟ್ರಕೂಟನ್ ಕಿಂಗ್ಸ್. ರಾಷ್ಟ್ರಕೂಟ ಅರಸರುಗಳೇನಿದಾರೋ, ಯಾವೆಲ್ಲ ಅರಸರುಗಳು ಆಳ್ವಿಕೆಯನ್ನು ಮಾಡಿದಾರೋ ಅವರಲ್ಲಿ ಪ್ರಸಿದ್ಧನಾದಂತಹ ಅರಸ ಮೊದಲನೇ ಅಮೋಘ ವರ್ಷ ಅಂತ. ಈ ಕೇಮ್ ಟು ಪವರ್ ಇನ್ 814 CE. ಕ್ರಿಸ್ತ ಶಕ 814ರ ವೇಳೆಗೆ ಈ ಮೊದಲನೇ ಅಮೋಘ ವರ್ಷ ತನ್ನ ತಂದೆಯ ತರುವಾಯದಲ್ಲಿ, ಅಂದರೆ ಮೂರನೇ ಗೋವಿಂದನ ತರುವಾಯದಲ್ಲಿ ಸಿಂಹಾಸನಕ್ಕೆ ಬಂದಿದ್ದ ಅಥವಾ ರಾಜ್ಯಭಾರವನ್ನು ಇಲ್ಲಿ ವಹಿಸಿಕೊಂಡಿದ್ದ. ಹಿ ವಾಸ್ ಕಾಲ್ಡ್ ಆಸ್ ಶರ್ವ. ಇವನನ್ನು ಶರ್ವ ಅಂಥೇಳಿ ಕರೆಯಲಾಗ್ತಾ ಇತ್ತು ಅನ್ನುವಂಥ ಮಾಹಿತಿಗಳು ನಮಗೆ ಲಭ್ಯವಾಗ್ತದೆ. ಅಂದರೆ ಹಿಸ್ ಪ್ರಿವಿಯಸ್ ನೇಮ್ ವಾಸ್ ಶರ್ವ. ಆತನ ಪೂರ್ವದ ಹೆಸರು ಶರ್ವ ಅನ್ನುವಂಥದ್ದಾಗಿತ್ತು ಅನ್ನುವಂಥದ್ದಾಗಿ ವರ್ಣನೆಯನ್ನು ಇತಿಹಾಸಕಾರ ಮಾಡ್ತಾ ಹೋಗ್ತಾನೆ. ವೆನ್ ಹಿ ಕೇಮ್ ಟು ಪವರ್, ವೆನ್ ಹಿ ಗಾಟ್ ದ ಪವರ್, ಹಿ ವಾಸ್ ಮೈನರ್. ಪ್ರಾರಂಭಿಕ ಹಂತದಲ್ಲಿ ಇವನಿಗೆ ಯಾವಾಗ ಈ ಸಾಮ್ರಾಜ್ಯ ಅನ್ನುವಂಥದ್ದು ದೊರಕಿತ್ತು, ಅಧಿಕಾರ ಅನ್ನುವಂಥದ್ದು ದೊರಕಿತ್ತು, ಆ ಸಂದರ್ಭದಲ್ಲಿ ಈತ ಅಪ್ರಾಪ್ತ ವಯಸ್ಕನಾಗಿದ್ದ. ಅಂದರೆ ಆತ ಬಾಲಕನಾಗಿದ್ದ. ಹಿ ವಾಸ್ ನಾಟ್ ಏಬಲ್ ಟು ರೂಲ್ ದ ಎಂಪೈರ್ ಬಿಕಾಸ್ ಹಿ ವಾಸ್ ಮೈನರ್. ಇವರು ಅಪ್ರಾಪ್ತನಾಗಿದ್ದ ಕಾರಣಕ್ಕೋಸ್ಕರವಾಗಿ, ಅಂದರೆ ಬಾಲಕನಾಗಿದ್ದ ಕಾರಣಕ್ಕೋಸ್ಕರವಾಗಿ ಆ ವಯಸ್ಸಾಗಿರಲಿಲ್ಲ ನೋಡಿಕೊಳ್ಳುವಷ್ಟು. ಸೊ ಆ ಕಾರಣದಿಂದಾಗಿ ಆ ಸಾಮ್ರಾಜ್ಯವನ್ನು ಈತ ಮುನ್ನಡೆಸುವಂತಹ ಒಂದು ವಯಸ್ಸು ಆಗಿರಲಿಲ್ಲ. ಸೊ ಆ ಕಾರಣದಿಂದಾಗಿ ಹಿಸ್ ಅಂಕಲ್ ಕರ್ಕ ಲುಕ್ಡ್ ಆಫ್ಟರ್ ದಿ ಅಡ್ಮಿನಿಸ್ಟ್ರೇಷನ್ ಫಾರ್ ಅ ಫ್ಯೂ ಇಯರ್ಸ್ ಫ್ರಮ್ 814 CE to 821 CE. ಇಲ್ಲಿ 814ರ ವೇಳೆಯಲ್ಲಿ ಮೊದಲನೇ ಅಮೋಘ ವರ್ಷ ಯಾವಾಗ ಸಾಮ್ರಾಜ್ಯದ ಆ ಅಧಿಕಾರವನ್ನು ಪಡೆದುಕೊಂಡಿದ್ನೋ ಆವಾಗ ಆತ ಬಾಲಕನಾದ ಕಾರಣಕ್ಕೋಸ್ಕರವಾಗಿ ಆತನ ಚಿಕ್ಕಪ್ಪನಾಗಿದ್ದಂಥವನು ಕರ್ಕ ಅನ್ನುವಂಥವನು ಆಡಳಿತದ
ಚುಕ್ಕಾಣಿಯನ್ನು ಹಿಡಿದಿದ್ದ. ಅಂದರೆ ಆಡಳಿತವನ್ನು ಮುನ್ನಡೆಸುವಂತಹ ಜವಾಬ್ದಾರಿಯನ್ನು ಈ ಕರ್ಕ ವಹಿಸಿಕೊಂಡಿದ್ದ. ಈತ 814ರಿಂದ 821ವರೆಗೂ ಸಹ, ಅಂದರೆ 7 ವರ್ಷಗಳ ಕಾಲ ಈ ಸಾಮ್ರಾಜ್ಯವನ್ನು ಕರ್ಕ ಮುನ್ನಡೆಸಿದ್ದ ಆ್ಯಸ್ ಎ ಅಡ್ಮಿನಿಸ್ಟ್ರೇಟರ್, ಒಬ್ಬ ಆಡಳಿತಗಾರನಾಗಿ. ಆ್ಯಂಡ್ ಅಮೋಘ ವರ್ಷ ವಾಸ್ ದ ಗ್ರೇಟೆಸ್ಟ್ ಕಿಂಗ್. ಸೊ ಹಿಸ್ ಕಲ್ಚರಲ್ ಅಚೀವ್ಮೆಂಟ್ ಆಲ್ಸೋ it is given some contribution to Indian history. ಈತ ಅತ್ಯಂತ ಪ್ರಸಿದ್ಧನಾದಂತಹ ಅರಸ ಈ ಅಮೋಘ ವರ್ಷ, ಮೊದಲನೇ ಅಮೋಘ ವರ್ಷ. ಅಷ್ಟೇ ಅಲ್ಲ, ಆತನ ಸಾಂಸ್ಕೃತಿಕ ಸಾಧನೆಯೂ ಸಹ ಭಾರತದ ಇತಿಹಾಸಕ್ಕೆ ಒಂದು ಕೊಡುಗೆಯಾಗಿ ನಾವು ಅಧ್ಯಯನವನ್ನು ಮಾಡ್ತಾ ಹೋಗ್ತೇವೆ. ಹಿಯರ್ ಇಸ್ ಅಚೀವ್ಮೆಂಟ್ಸ್. ಇವನ ಸಾಧನೆಗಳನ್ನು ನಾವು ಅಧ್ಯಯನವನ್ನು ಮಾಡ್ತಾ ಹೋದರೆ, ಅಮೋಘ ವರ್ಷ ಅಟ್ ಫಸ್ಟ್ he retreat the Vengi Chalukyan ruler Gunaga Vijayaditya III at Vengavalli in 830 CE. In 830 CE, Gunaga Vijayaditya III, Vengi Chalukyan king, he attacked on the Rashtrakutan Empire. He also captured some region of Rashtrakutan Empire. So, here is a battle held in between Amoghavarsa III and the Gunaga Vijayaditya III. ಸೊ ಇಲ್ಲಿ ಈ ಒಂದು ವೆಂಗಿ ಚಾಲುಕ್ಯರ ಅರಸನಾಗಿದ್ದಂತಹ 3ನೇ ಗುನಗ ವಿಜಯಾದಿತ್ಯ ಅನ್ನುವಂತಹ ಅರಸ ಇದ್ದಾನೆ. ಆತ ರಾಷ್ಟ್ರಕೂಟ ಸಾಮ್ರಾಜ್ಯದ ಮೇಲೆ ದಾಳಿಯನ್ನು ಮಾಡಿದ್ದ. ಅವರ ಒಂದು ಭಾಗಗಳನ್ನು ವಶಪಡಿಸಿಕೊಂಡಿದ್ದ. ಆ ಕಾರಣದಿಂದಾಗಿ ಮೊದಲನೇ ಅಮೋಘ ವರ್ಷನಿಗೂ ಮತ್ತು ಗುನಗ ವಿಜಯಾದಿತ್ಯನ ನಡುವೆ ಯುದ್ಧ ಅನ್ನುವಂಥದ್ದು ಪ್ರಾರಂಭವಾಗಿತ್ತು ವಿಂಗವಳ್ಳಿ ಅನ್ನುವಂಥ ಪ್ರದೇಶದಲ್ಲಿ. ಇನ್ ದಿಸ್ ಬ್ಯಾಟಲ್ ಅಮೋಘ ವರ್ಷ ದ ಫಸ್ಟ್ he defeated that ಗುನಗ ವಿಜಯಾದಿತ್ಯ ದ ಥರ್ಡ್, the Vengi Chalukyan ruler, and he retreated them. ಇಲ್ಲಿ ಈ ವಿಂಗವಳ್ಳಿ ಅನ್ನುವಂತಹ ಪ್ರದೇಶದಲ್ಲಿ ನಡೆದಂತಹ ಯುದ್ಧದಲ್ಲಿ ಗುನಗ ವಿಜಯಾದಿತ್ಯನನ್ನು, ಅಂದರೆ ವೆಂಗಿ ಚಾಲುಕ್ಯ ಅರಸನನ್ನು, ಆ ವಿಂಗವಳ್ಳಿ ಅನ್ನುವಂತಹ ಆ ಪ್ರದೇಶದಲ್ಲಿ ನಡೆದಂತಹ ಯುದ್ಧದಲ್ಲಿ ಮೊದಲನೇ ಅಮೋಘ ವರ್ಷ ಅವನನ್ನು ಸೋಲಿಸಿದ್ದ ಮತ್ತು ಹಿಮ್ಮೆಟ್ಟಿಸಿದ್ದ. ಸೊ ವಾಪಸ್ ಹೋಗುವಂತೆ ಮಾಡಿದ್ದ. ಇಟ್ ಮೀನ್ಸ್ ಹಿ ರೀಕ್ಯಾಪ್ಚರ್ಡ್ ಹಿಸ್ ರೀಜನ್. ತನ್ನ ಭಾಗಗಳನ್ನು ಆತ ಮತ್ತೆ ವಶಪಡಿಸಿಕೊಂಡಿದ್ದ ಮೊದಲನೇ ಅಮೋಘ ವರ್ಷ ಅನ್ನುವಂಥದ್ದಾಗಿ ಇಲ್ಲಿ ಅಧ್ಯಯನವನ್ನು ಮಾಡ್ಬೋದು. ದಿಸ್ ಬ್ಯಾಟಲ್ ಹೆಲ್ಡ್ ಇನ್ 830 CE. 830ರ ವೇಳೆಗೆ ಯುದ್ಧ ಅನ್ನುವಂಥದ್ದು ನಡೆದಿತ್ತು ಅನ್ನುವಂಥದ್ದಾಗಿ ಈ ಮಾಹಿತಿಗಳನ್ನು ನಾವು ಇಲ್ಲಿ ಅಧ್ಯಯನವನ್ನು ಮಾಡ್ತಾ ಹೋಗ್ತೇವೆ. ಆ್ಯಂಡ್ ನಾರ್ದರ್ನ್ ಪಾರ್ಟ್ ಆಫ್ ದ ಎಂಪೈರ್, it is under control of commander in chief of the Amogha Varsha's army, Bankesha. He was controlling the north part of Rashtrakutan Empire. ಇಲ್ಲಿ ಉತ್ತರ ರಾಷ್ಟ್ರಕೂಟ ಸಾಮ್ರಾಜ್ಯದ ಭಾಗಗಳನ್ನು ರಾಷ್ಟ್ರಕೂಟ ಸಾಮ್ರಾಜ್ಯದ ಸೈನ್ಯದ ಮುಖಂಡನಾಗಿದ್ದಂತಹ, ಸೈನ್ಯದ ದಂಡನಾಯಕನಾಗಿದ್ದಂತಹ ಬಂಕೇಶ ಅನ್ನುವಂಥವನು ನಿರ್ವಹಣೆಯನ್ನು ಮಾಡ್ತಾ ಇದ್ದ. ತನ್ನ ಒಂದು ಹಿಡಿತದಲ್ಲಿ ಉತ್ತರದ ಭಾಗವನ್ನು ಸಂಪೂರ್ಣವಾಗಿ ಇಲ್ಲಿ ನಿಯಂತ್ರಿಸಿದ್ದ. ಸೊ ಆ ಕಾರಣದಿಂದಾಗಿ ಉತ್ತರದ ಭಾಗಗಳು ಸಹ ಸಂಪೂರ್ಣವಾಗಿ ಯಾವುದೇ ದಾಳಿಗೆ ಒಳಗಾಗದೆ ಈ ಸಾಮ್ರಾಜ್ಯದೊಳಗೆ ಇತ್ತು ಅನ್ನುವಂಥ ಮಾತುಗಳನ್ನು ಇತಿಹಾಸಕಾರ ವರ್ಣನೆಯನ್ನು ಮಾಡ್ತಾ ಹೋಗ್ತಾನೆ. Ganga's king Rajamalla tried to conquer these places. It means northern part of Rashtrakutan Empire, which was under the control of commander of Rashtrakutan Empire, Bankesha. So these places wanted to capture the Ganga's king Rajamalla tried to conquer these places, but he was failed to catch the north part of Rashtrakutan Empire. ಇಲ್ಲಿ ಉತ್ತರದ ಭಾಗ ಏನಿದೆ ಇದು ಬಂಕೇಶನ ಹಿಡಿತದಲ್ಲಿತ್ತು.
ಬಂಕೇಶ ಒಬ್ಬ ಸಮರ್ಥ ದಂಡನಾಯಕ. ಈ ಉತ್ತರದ ಭಾಗಗಳನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನು ಗಂಗರ ರಾಜ ರಾಚಮಲ್ಲ ಅನ್ನುವಂಥವನು ಈತ ಪ್ರಯತ್ನ ನಡೆಸಿದ್ದ. ಉತ್ತರದ ಭಾಗವನ್ನು ತಾನು ಗೆಲ್ಲಬೇಕು ಅನ್ನುವಂಥ ಒಂದು ಪ್ರಯತ್ನವನ್ನು ನಡೆಸಿದ್ದ. ಆದರೆ ಬಂಕೇಶನ ಕಾರಣದಿಂದಾಗಿ ಸೋಲನ್ನು ಅನುಭವಿಸಿದ್ದ ಇವನ ಈ ಯೋಜನೆ ಎನ್ನುವಂಥದ್ದು ವಿಫಲವಾಗಿತ್ತು. ಈ ಕಾಂಟ್ ಕ್ಯಾಪ್ಚರ್ ದಿ ನಾರ್ತ್ ಪಾರ್ಟ್ ಆಫ್ ರಾಷ್ಟ್ರಕೂಟನ್ ಎಂಪೈರ್ ಬಿಕಾಸ್ ಆಫ್ ಬಂಕೇಶ. ಬಂಕೇಶನ ಕಾರಣದಿಂದಾಗಿ ಉತ್ತರದ ರಾಷ್ಟ್ರಕೂಟರ ಸಾಮ್ರಾಜ್ಯದ ಭಾಗಗಳನ್ನು ಈತ ವಶಪಡಿಸಿಕೊಳ್ಳಲಿಕ್ಕೆ ಆಗದೇ ಹೋದಂಥ ಒಂದು ಸನ್ನಿವೇಶ ಅಂಥದ್ದು ಇವನಿಗೆ ಎದುರಾಗಿತ್ತು. ಬಂಕೇಶ ಹ್ಯಾಡ್ ಇನ್ ಹಿಸ್ ಇನ್ಫ್ಲೂಯೆನ್ಸ್ ಟಿಲ್ ಕೈದಾಳ. ಸೊ ಇಲ್ಲಿ ಈ ಇತಿಹಾಸಕಾರನ ಪ್ರಕಾರದಲ್ಲಿ ಬಂಕೇಶ್ ಎಷ್ಟು ಪವರ್ಫುಲ್ ಆಗಿದ್ದ ಅಂತಂದರೆ ಆ ರಾಷ್ಟ್ರಕೂಟ ಆ ದಂಡನಾಯಕ ಆತ ಕರ್ನಾಟಕದ ಭಾಗವಾದಂತಹ ತುಮಕೂರಿನ ಹತ್ತಿರದ ಕೈದಾಳದವರೆಗೂ ಸಹ ತನ್ನ ಪ್ರಭಾವವನ್ನು ಈತ ಬೀರಿದ್ದ ಅನ್ನುವಂಥದ್ದಾಗಿ. ಅಂದರೆ ಅಲ್ಲಿಯವರೆಗೂ ಸಹ ಐ ವಾಸ್ ಕಂಟ್ರೋಲಿಂಗ್ ಆಲ್ಮೋಸ್ಟ್ ಹೋಲ್ ಎಂಪೈರ್ ಆಫ್ ರಾಷ್ಟ್ರಕೂಟರ ಸಾಮ್ರಾಜ್ಯವನ್ನು ಆತ ಸಂಪೂರ್ಣವಾಗಿ ನಿರ್ವಹಿಸ್ತಾ ಇದ್ದಂಥ ಒಬ್ಬ ಸಮರ್ಥ ದಂಡನಾಯಕನಾಗಿದ್ದ. ಆಫ್ಟರ್ ರಾಚಮಲ್ಲ ಇನ್ ಗಂಗಾ ಎಂಪೈರ್ ದೆರ್ ವಾಸ್ ಎ ಚೇಂಜ್ ಇನ್ ಅ ಪವರ್. ಇಲ್ಲಿ ಅಧಿಕಾರದಲ್ಲಿ ಸ್ವಲ್ಪ ಬದಲಾವಣೆಯಾಗಿತ್ತು. ಆಫ್ಟರ್ ರಾಚಮಲ್ಲನ ತರುವಾಯದಲ್ಲಿ ನೀತಿಮಾರ್ಗ ಎರೆಯಂಗ ಕೇಮ್ ಟು ಪವರ್ ಟು ಗಂಗಾ ಎಂಪೈರ್. ಗಂಗಾ ಸಾಮ್ರಾಜ್ಯಕ್ಕೆ ಮತ್ತೊಬ್ಬ ಅರಸನಾಗಿ ಇಲ್ಲಿ ಸಾಮ್ರಾಜ್ಯವನ್ನು ತನ್ನ ಹತೋಟಿಯಲ್ಲಿ ತೆಗೆದುಕೊಂಡಿದ್ದ ಅವನೇ ನೀತಿಮಾರ್ಗ ಎರೆಯಂಗ ಅನ್ನುವಂಥ. ಸೊ ಹಿ ವಾಸ್ ಆಲ್ಸೋ ಟ್ರೈ ಟು ಕ್ಯಾಪ್ಚರ್ ದಿ ನಾರ್ತ್ ಪಾರ್ಟ್ ಆಫ್ ರಾಷ್ಟ್ರಕೂಟ ಎಂಪೈರ್. ಉತ್ತರದ ಆ ರಾಷ್ಟ್ರಕೂಟ ಸಾಮ್ರಾಜ್ಯವನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ಈ ನೀತಿಮಾರ್ಗ ಎರೆಯಂಗನೂ ಸಹ ಮಾಡಿದ್ದ. ಇನ್ 856 ದೆರ್ ವಾಸ್ ಎ ಬ್ಯಾಟಲ್ ಹೆಲ್ಡ್ ಇನ್ ಬಿಟ್ವೀನ್ ನೀತಿಮಾರ್ಗ ಎರೆಯಂಗ ಆ್ಯಂಡ್ ದಿ ರಾಷ್ಟ್ರಕೂಟನ್ ಎಂಪೈರ್. ರಾಷ್ಟ್ರಕೂಟ ಸಾಮ್ರಾಜ್ಯಕ್ಕೂ ನೀತಿಮಾರ್ಗ ಎರೆಯಂಗನಿಗೂ ಒಂದು ಯುದ್ಧ ಅನ್ನುವಂಥದ್ದಾಗಿತ್ತು 856 ಕ್ರಿಸ್ತಿ ಶಕದ ವೇಳೆಯಲ್ಲಿ. ದಟ್ ಬ್ಯಾಟಲ್ ಈಸ್ ಕಾಲ್ಡ್ ಆಸ್ ರಾಜಾರಾಮುಡು ಬ್ಯಾಟಲ್. ಆ ಏನು ಯುದ್ಧ ಅನ್ನುವಂಥದ್ದು ನಡೆದಿತ್ತೋ ಆ ಒಂದು ಯುದ್ಧ ಅನ್ನುವಂಥದ್ದನ್ನು ಇಲ್ಲಿ ಇತಿಹಾಸಕಾರ ರಾಜಾರಾಮುಡು ಯುದ್ಧರಂಗ ಅನ್ನುವಂಥದ್ದಾಗಿ ವರ್ಣನೆಯನ್ನು ಮಾಡ್ತಾ ಹೋಗ್ತಾನೆ. ಇಲ್ಲಿ ರಾಚಮಲ್ಲನ ಉತ್ತರಾಧಿಕಾರಿ ಅಥವಾ ರಾಚಮಲ್ಲನ ಬದಲಾಗಿ ಇಲ್ಲಿ ಯುದ್ಧದಲ್ಲಿ ಭಾಗವಹಿಸಿದಂಥವನು ಇಲ್ಲಿ ನೀತಿಮಾರ್ಗ ಎರೆಯಂಗ ಅನ್ನುವಂಥ ಆ ಗಂಗರ ಉತ್ತರಾಧಿಕಾರಿಯಾಗಿದ್ದ. ಸೊ ಅಂತಂದರೆ ಇಲ್ಲಿ ರಾಜಾರಾಮುಡು ಕದನದಲ್ಲಿ ಆ ರಾಚಮಲ್ಲ ಮತ್ತು ಅವನ ಆ ಉತ್ತರಾಧಿಕಾರಿ ಈ ನೀತಿಮಾರ್ಗ ಎರೆಯಂಗ ಸೊಲನ ಅನುಭವಿಸಬೇಕಾದಂತಹ ಪರಿಸ್ಥಿತಿ ಅನ್ನುವಂಥದ್ದು ಬಂದಿತ್ತು ಅನ್ನುವಂಥ ಮಾತುಗಳನ್ನು ಇತಿಹಾಸಕಾರ ವರ್ಣನೆಯನ್ನು ಮಾಡ್ತಾ ಹೋಗ್ತಾನೆ. ಅಂತೂ ಈ ಒಂದು ರಾಜಾರಾಮುಡು ಒಂದು ಕದನ ಏನಿದೆ ಅಲ್ಲಿ ಸಂಪೂರ್ಣವಾಗಿ ಸೋಲನ್ನು ಇಲ್ಲಿ ಅನುಭವಿಸಿದ್ದ ಈ ಗಂಗರ ಅರಸ ಅನ್ನುವಂತಹ ಮಾತುಗಳನ್ನು ಇತಿಹಾಸಕಾರ ವರ್ಣನೆಯನ್ನು ಮಾಡ್ತಾ ಹೋಗ್ತಾನೆ. ಸೊ ಆಫ್ಟರ್ ದಿಸ್ ಅಮೋಘವರ್ಷ ಗೇವ್ ಅಪ್ ಕಾನ್ಫ್ಲಿಕ್ಟ್ಸ್ ವಿತ್ ದ ಗಂಗಾ ಆ್ಯಂಡ್ ವಿತ್ ಅದರ್ ಕಿಂಗ್ಸ್. ಈ ಯುದ್ಧದ ತರುವಾಯದಲ್ಲಿ ಅಮೋಘವರ್ಷದಿಂದಾನೆ ಈತ ಯುದ್ಧವನ್ನು ಕೈಬಿಟ್ಟಿದ್ದ. ಗಂಗರ ಜೊತೆಗಾಗಲಿ ಅಥವಾ ಇತರ ಅರಸರುಗಳೊಂದಿಗೆ ಆ ಒಂದು ಯುದ್ಧವನ್ನು ಮಾಡುವಂಥದ್ದನ್ನು ಈತ ಕೈಬಿಟ್ಟಿದ್ದ. ಅದರ ಬದಲಾಗಿ ಈ ಡೆವಲಪ್ಡ್ ಮ್ಯಾಟ್ರಿಮೋನಿಯಲ್ ರಿಲೇಷನ್ಶಿಪ್ ವಿತ್ ಆರ್ ಅಲಯನ್ಸ್ ವಿತ್ ದ ಕಿಂಗ್ಸ್, ದ ನಿಯರೆಸ್ಟ್ ಕಿಂಗ್ಸ್. ಇಲ್ಲಿ ಹತ್ತಿರವಿರುವಂತಹ ರಾಜರುಗಳೊಂದಿಗೆ ಅಥವಾ ಗಂಗಾ ಸಾಮ್ರಾಜ್ಯವಾಗಿರ್ಬೋದು ಇತರ ಸಾಮ್ರಾಜ್ಯಗಳಾಗಿರ್ಬೋದು ಅವುಗಳೊಂದಿಗೆ ಒಂದು ಒಳ್ಳೆಯ ಬಾಂಧವ್ಯವನ್ನು ಬೆಳೆಸ್ಕೊಳ್ಳಿಕ್ಕೆ ಹೊರಟಿದ್ದ. ಅಲ್ಲಿ ನಾವು ವೈವಾಹಿಕ ಸಂಬಂಧಗಳನ್ನು ಸಹ ನೋಡಲಿಕ್ಕೆ ಸಿಗ್ತಾ ಹೋಗ್ತದೆ. ಅಕಾರ್ಡಿಂಗ್ ಟು ಹಿಸ್ಟೋರಿಯನ್ ಅಮೋಘವರ್ಷ ದ ಫಸ್ಟ್ ಗೇವ್ ಹಿಸ್ ಡಾಟರ್ ಚಂದ್ರಲಬ್ಬೆ ಇನ್ ಮ್ಯಾರೇಜ್ ಟು ಗಂಗಾಸ್ ಭೂತುಕ. ಇತಿಹಾಸಕಾರರ ವರ್ಣನೆಯಂತೆ ಗಂಗರ ದೊರೆಯಾದಂತಹ ಇಟ್ ಮೀನ್ಸ್ ಸನ್ ಆಫ್ ಎರೆಯಂಗ ಭೂತುಗ ಹಿ ವಾಸ್ ಬಿಕಮ್ ಸನ್ ಇನ್ ಲಾ ಆಫ್ ಅಮೋಘವರ್ಷ ದ ಫಸ್ಟ್. ಮೊದಲನೇ ಅಮೋಘವರ್ಷ ತನ್ನ ಮಗಳಾದಂತಹ ಚಂದ್ರಲಬ್ಬೆ ಅನ್ನುವಂಥವಳನ್ನು ಗಂಗರ ಯುವರಾಜನಾಗಿದ್ದಂತಹ ಅಂದರೆ ನೀತಿಮಾರ್ಗ ಎರೆಯಂಗನ ಮಗನಾಗಿದ್ದಂತಹ ಭೂತುಕನಿಗೆ ಕೊಟ್ಟು ವಿವಾಹವನ್ನು ನಡೆಸಿದಂತೆ. ಅಂತೂ ಭೂತುಕ ಅನ್ನುವಂಥವನು ಆತ
ಮೊದಲನೇ ಅಮೋಘ ವರ್ಷನ ಅಳಿಯನಾಗಿ ಮಾರ್ಪಟ್ಟಿದ್ದ. ಆ್ಯಂಡ್ ಅನದರ್ ಡಾಟರ್ ಆಫ್ ಅಮೋಘ ವರ್ಷ ದ ಫಸ್ಟ್, ಶೀಲ ಮಹಾದೇವಿ, gave to Vishnuvardhana in marriage, a son of Vijayaditya of Vengi Chalukyan Empire. ಇನ್ನೊಂದು ಮಗಳಾದಂಥ ಶೀಲ ಮಹಾದೇವಿ ಎನ್ನುವಂಥ ಮಗಳನ್ನು ಈತ ವೆಂಗಿ ಚಾಲುಕ್ಯ ಮನೆತನದ ಅರಸನಾಗಿದ್ದಂತಹ ವಿಷ್ಣುವರ್ಧನಿಗೆ ಕೊಟ್ಟು ಈತ ವಿವಾಹವನ್ನು ನಡೆಸಿದ್ದ. ಅಂದರೆ ವಿಜಯಾದಿತ್ಯ ಏನಿದ್ದಾನೆ ಆ ವೆಂಗಿಯ ಅರಸ, ಅವನ ಮಗ ವಿಷ್ಣುವರ್ಧನ ಈಗ ಈ ರಾಷ್ಟ್ರಕೂಟ ಸಾಮ್ರಾಜ್ಯದ ಮೊದಲನೇ ಅಮೋಘ ವರ್ಷನ ಅಳಿಯನ್ನಾಗಿ ಮಾರ್ಪಟ್ಟಿದ್ದ. ಆ್ಯಂಡ್ ಅಮೋಘ ವರ್ಷದ ಫಸ್ಟ್ gave another daughter Shanka in marriage to Nandivarma III, the Pallava ruler of Kanchi. ಮತ್ತೊಬ್ಬ ಮಗಳಾದಂತಹ ಸಂಖ ಅನ್ನುವಂತಹ ಮಗಳನ್ನು ಈತ ಪಲ್ಲವ, ಕಂಚಿಯ ಪಲ್ಲವ ಅರಸನಾಗಿದ್ದಂತಹ ಮೂರನೇ ನಂದಿವರ್ಮನಿಗೆ ಕೊಟ್ಟು ವಿವಾಹವನ್ನು ನಡೆಸಿದ್ದ. ಅಂತೂ ಈ ರೀತಿಯಾದಂತಹ ಒಂದು ವೈವಾಹಿಕ ಸಂಬಂಧಗಳನ್ನು ಬೆಳೆಸುವುದರ ಮುಖಾಂತರದಲ್ಲಿ ಈತ ಯುದ್ಧಗಳನ್ನು ಕೈಬಿಟ್ಟು ಈತ ಒಳ್ಳೆಯ ರೀತಿಯಾದಂತಹ ಸಂಬಂಧವನ್ನು ಬೆಳೆಸಲಿಕ್ಕೆ ಹೊರಟಿದ್ದ ನೆರೆಹೊರೆಯ ರಾಷ್ಟ್ರಗಳಿಗೆ ಅಥವಾ ರಾಜ್ಯಗಳೊಂದಿಗೆ. ದ ನೀಲಗುಂದ ಆ್ಯಂಡ್ ಶಿರೂರು inscriptions tell us that Amogha Varsha was respected by rulers of Vanga, Magadha, Malwa, Vengi and neighboring states. They are explaining about Amogha Varsha. He was popular among these kings or kingdoms. ಇಲ್ಲಿ ಪ್ರಮುಖವಾಗಿ ಎರಡು ಪ್ರಮುಖವಾದಂಥ ಅವನ ಶಾಸನಗಳು, ನೀಲಗುಂದ ಶಾಸನ ಮತ್ತು ಶಿರೂರು ಶಾಸನಗಳು ಆತನ ಕುರಿತಾದಂತೆ ವರ್ಣನೆಯನ್ನು ಮಾಡ್ತಾ ಹೋಗ್ತದೆ. ಏನಪ್ಪ ಅಂತಂದರೆ, ಮೊದಲನೇ ಅಮೋಘ ವರ್ಷ ಅನ್ನುವಂಥದ್ದಾರಿ ಇದ್ದಾನೆ ಈತ ಅಂಗ, ವಂಗ, ಮಗಧ, ಮಾಳ್ವ, ವೆಂಗಿ ಮತ್ತು ಇತರ ಸುತ್ತಮುತ್ತಲ ಹತ್ತಿರದ ರಾಜ್ಯಗಳಿಂದ ಆತ ಗೌರವವನ್ನು ಅಥವಾ ಗೌರವಿಸಲ್ಪಡುತ್ತಿದ್ದ ಅನ್ನುವಂಥದ್ದಾಗಿ ವರ್ಣನೆಯನ್ನು ಮಾಡ್ತಾ. ಅಂದರೆ ಅವರಲ್ಲಿ ಈ ಮೊದಲನೇ ಅಮೋಘ ವರ್ಷ ಅತ್ಯಂತ ಪ್ರಸಿದ್ಧನಾಗಿದ್ದ ಅನ್ನುವಂಥ ಮಾತುಗಳನ್ನು ವರ್ಣನೆಯನ್ನು ಮಾಡ್ತಾ ಹೋಗ್ತಾರೆ. ಆ ರಾಜರುಗಳು ಇವರಿಗೆ ಗೌರವವನ್ನು ಸೂಚಿಸ್ತಾ ಇದ್ರು. ಡ್ಯೂರಿಂಗ್ ಇಸ್ ಲಾಸ್ಟ್ ಡೇಸ್, ಡ್ಯೂರಿಂಗ್ ಅಮೋಘ ವರ್ಷಸ್ ಲಾಸ್ಟ್ ಡೇಸ್, he had to face the rebellion of Yuvaraja, the successor of Amogha Varsha the first, Krishna. Krishna revolted against his father. ಈ ಕೊನೆಯ ದಿನಗಳು ಅನ್ನುವಂಥದ್ದು ಸ್ವಲ್ಪ ಬೇಸರದಾಯಕವಂಥದ್ದು, ದುಃಖದಾಯಕವಂಥದ್ದು ಮೊದಲನೇ ಅಮೋಘ ವರ್ಷನಿಗೆ. ಯಾಕೆ ಅಂತಂದರೆ, ಮೊದಲನೇ ಅಮೋಘ ವರ್ಷನ ಉತ್ತರಾಧಿಕಾರಿ ಯುವರಾಜ ಕೃಷ್ಣ ಅನ್ನುವಂಥವನು ಇವನ ವಿರುದ್ಧವಾಗಿ ದಂಗೆಯನ್ನು ಎಬ್ಬಿಸಿದ್ದ. ಬಟ್ ದ ಕಮಾಂಡರ್ ಆಫ್ ರಾಷ್ಟ್ರಕೂಟನ್ ಎಂಪೈರ್ ಬಂಕೇಶ, he faced the rebellion of Yuvaraja efficiently. He suppressed his revolt and also made Krishna to repent to this activity and he also become change. ಸೊ ಅಷ್ಟೆಲ್ಲ ಇಲ್ಲಿ ಪ್ರಮುಖವಾಗಿ ಅಧ್ಯಯನವನ್ನು ಮಾಡ್ತಾ ಹೋದರೆ, ಈ ಕೃಷ್ಣ ಯಾವಾಗ ತನ್ನ ತಂದೆಯ ವಿರುದ್ಧವಾಗಿಯೇ ದಾಳಿಯನ್ನು ಅಥವಾ ದಂಗೆಯನ್ನು ಎಬ್ಬಿಸಲಿಕ್ಕೆ ಹೊರಟಿದ್ನೋ, ಆವಾಗ ರಾಷ್ಟ್ರಕೂಟರ ಮೊದಲನೇ ಅಮೋಘ ವರ್ಷನ ದಂಡನಾಯಕನಾಗಿದ್ದಂತಹ ಬಂಕೇಶ ಅನ್ನುವಂಥವನು ಕೃಷ್ಣನನ್ನು ಆ ದಂಗೆಯನ್ನು ಬಗ್ಗು ಬಡಿಯುವ ಜೊತೆಗೆ ಆತನ ದಂಗೆಯನ್ನು ಸಮರ್ಥವಾಗಿ ಎದುರಿಸಿದ್ದಲ್ಲದೆ, ಕೃಷ್ಣ ಅನ್ನುವಂತಹ ಅಮೋಘ ವರ್ಷನ ಮಗ ಮಾಡಿದಂತಹ ಕೃತ್ಯಕ್ಕೆ, ಅಂದರೆ ದಂಗೆಯ ಆ ಒಂದು ಕೃತ್ಯಕ್ಕೆ ಪಶ್ಚಾತ್ತಾಪ ಪಡುವಂತೆ ಮಾಡಿದ್ದ, ಬದಲಾಗುವಂತೆ ಮಾಡಿದ್ದ. ಸೊ Amogha Varsha the first, he was happy from this achievement of his commander Bankesha. In memory of this victory, Amogha Varsha built a city, Bankapura, in the name of Bankesha.
So he awarded to his commander-in-chief by building a new city in the name of his commander. ಇಲ್ಲಿ ಈ ಒಂದು ಸಾಧನೆಯಿಂದಾಗಿ ಬಂಕೇಶ ಮಾಡಿದಂತಹ ಕಾರ್ಯದಿಂದಾಗಿ ಪ್ರಸನ್ನನಾದಂತಹ ಮೊದಲನೇ ಅಮೋಘ ವರ್ಷ ತನ್ನ ಆ ಕಮಾಂಡರ್ನ ಅಂದರೆ ಬಂಕೇಶನ ಹೆಸರಿನಲ್ಲಿ ಒಂದು ಹೊಸ ಪಟ್ಟಣವನ್ನೇ ನಿರ್ಮಾಣವನ್ನು ಮಾಡಿದ್ದ. ಬಂಕಾಪುರ ಅನ್ನುವಂಥ ಒಂದು ಹೊಸ ಪಟ್ಟಣವನ್ನು ಈತ ನಿರ್ಮಿಸಿದ ಅನ್ನುವಂಥ ಮಾತುಗಳನ್ನು ಇತಿಹಾಸಕಾರ ವರ್ಣನೆಯನ್ನು ಮಾಡ್ತಾ ಹೋಗ್ತಾನೆ. ಅಷ್ಟೇ ಅಲ್ಲ, ಮೇಡ್ ದ ಬಂಕೇಶ ಆಸ್ ಎ ಗವರ್ನರ್ ಆಫ್ ಬನವಾಸಿ. ಅವನ ಹೆಸರಿನಲ್ಲಿ ಆ ಬಂಕಾಪುರ ಅನ್ನುವಂತಹ ಪಟ್ಟಣವನ್ನು ನಿರ್ಮಿಸಿದ್ದಷ್ಟೇ ಅಲ್ಲದೆ ಅವನನ್ನು ಬನವಾಸಿ ಪ್ರಾಂತ್ಯಕ್ಕೆ ರಾಜ್ಯಪಾಲನನ್ನಾಗಿಯೂ ಸಹ ಆತನನ್ನು ಮಾಡಿದ ಈ ಮೊದಲನೇ ಅಮೋಘ ವರ್ಷ ಅನ್ನುವಂತಹದ್ದೊರೆ. ಸೊ ಆತನ ಆ ಒಂದು ಕಾರ್ಯಕ್ಕೆ ಈತ ನೀಡಿದಂತಹ ಕೊಡುಗೆ ಅನ್ನುವಂಥದ್ದಾಗಿ ನಾವು ಇಲ್ಲಿ ತಿಳಿದುಕೊಳ್ತಾ ಹೋಗ್ತೇವೆ. ಅಮೋಘ ವರ್ಷ ಹಿ ವಾಸ್ ಎ ಟಾಲರೆಂಟ್ ಟು ಆಲ್ ರಿಲಿಜನ್. ಈತ ಹಿಂದೂ ಧರ್ಮದ ಅನುಯಾಯಿ. ಹಿ ವಾಸ್ ಎ ಡಿವೋಟಿ ಆಫ್ ಹಿಂದೂಯಿಸಮ್. ಹಿಂದೂ ಧರ್ಮದ ಭಕ್ತನಾಗಿದ್ದ. ಹಿ ವಾಸ್ ದ ಫಾಲೋವರ್ ಆಫ್ ಹಿಂದೂಯಿಸಮ್, ಬಟ್ ಹಿ ವಾಸ್ ಆಲ್ಸೋ ಹ್ಯಾಡ್ ದ ಟಾಲರೆನ್ಸ್ ಟವರ್ಡ್ಸ್ ಅದರ್ ರಿಲಿಜನ್. ಈತ ಹಿಂದೂ ಧರ್ಮದ ಅನುಯಾಯಿಯಾಗಿದ್ದರೂ ಸಹ ಇತರ ಧರ್ಮದ ಕುರಿತಾದಂತೆ ಆತ ಒಂದು ಧರ್ಮ ಸಹಿಷ್ಣುತಾ ಭಾವನೆಯನ್ನು ಹೊಂದಿದ್ದ ಅನ್ನುವಂಥ ಮಾತುಗಳನ್ನು ಇತಿಹಾಸಕಾರ ವರ್ಣನೆಯನ್ನು ಮಾಡ್ತಾ ಹೋಗ್ತಾನೆ. ಆ್ಯಂಡ್ ಹಿ ವಾಸ್ ಎ ಪೀಸ್ ಲವಿಂಗ್ ಕ್ಯಾರೆಕ್ಟರ್. ಇವನ ಒಂದು ಪರ್ಸನಾಲಿಟಿಯನ್ನು ನಾವು ಅಧ್ಯಯನವನ್ನು ಮಾಡ್ತಾ ಹೋದರೆ, ವ್ಯಕ್ತಿತ್ವವನ್ನು ತಿಳಿದುಕೊಳ್ತಾ ಹೋದರೆ, ಈತ ಶಾಂತಿಯನ್ನು ಅಥವಾ ಶಾಂತಿಯನ್ನು ಪ್ರೀತಿಸ್ತಾ ಇದ್ದಂತಹ, ಜಗಳವನ್ನು ಮಾಡಿಕೊಳ್ಳದೆ ಹೊಡೆದಾಟದಲ್ಲಿ ಅಥವಾ ಆ ಯುದ್ಧಗಳನ್ನ ಮಾಡುವುದರ ಬದಲಾಗಿ ಶಾಂತಿ ಪ್ರಿಯನಾಗಿದ್ದ ಅನ್ನುವಂಥ ಮಾತುಗಳನ್ನು ಇತಿಹಾಸಕಾರ ವರ್ಣನೆಯನ್ನು ಮಾಡ್ತಾ ಹೋಗ್ತಾನೆ ನಮಗೆ. ಸೊ ಈ ಗೇವ್ ದ ಕಾನ್ಫ್ಲಿಕ್ಟ್ಸ್ ಬಿಟ್ವೀನ್ ದ ಗಂಗಾಸ್ ಆ್ಯಂಡ್ ಅದರ್ ರೂಲರ್ಸ್. ನಮಗೆ ಈಗಾಗಲೇ ಗೊತ್ತಿದೆ, ಆ ಗಂಗರೊಂದಿಗೆ ಇತರ ರಾಜರುಗಳೊಂದಿಗೆ ಈತ ಯುದ್ಧವನ್ನು ಕೈಬಿಟ್ಟಿದ್ದ ಅನ್ನುವಂಥ ಮಾತುಗಳನ್ನು ಇತಿಹಾಸಕಾರ ವರ್ಣನೆಯನ್ನು ಮಾಡ್ತಾ ಹೋಗ್ತಾನೆ. ಆ್ಯಂಡ್ ಅಮೋಘ ವರ್ಷದ ಫಸ್ಟ್ ಹಿಮ್ಸೆಲ್ಫ್ ಹಿ ವಾಸ್ ಎ ಸ್ಕಾಲರ್. ಆ ಮೊದಲನೇ ಅಮೋಘ ವರ್ಷ ಯುದ್ಧವನ್ನು ಮಾಡಿದ್ದಷ್ಟೇ ನಾವು ನೋಡಿದ್ವಿ. ಆದರೆ ಇತಿಹಾಸಕಾರ ಹೇಳುವ ಪ್ರಕಾರದಲ್ಲಿ ಈತ ಒಬ್ಬ ವಿದ್ವಾಂಸನೂ ಸಹ ಆಗಿದ್ದ ಅನ್ನುವಂಥ ಮಾತುಗಳನ್ನು ವರ್ಣಿಸ್ತಾ ಹೋಗ್ತಾನೆ. ಸಂಜನ್ ಕಾಪರ್ ಪ್ಲೇಟ್ ಇನ್ಸ್ಕ್ರಿಪ್ಷನ್ ಸೇಸ್ ದ್ಯಾಟ್ he cut off his left thumb as a sacrifice to Kollapura Mahalakshmi because to protect his subject from famine. When he was ruling, there was a famine breakout in Rashtrakutan Empire. According to Hindu ritual, he cut his left thumb as a sacrifice to Kollapura Mahalakshmi. So ಇಲ್ಲಿ ಈ ಮೊದಲನೇ ಅಮೋಘ ವರ್ಷ ಆಳ್ವಿಕೆಯನ್ನು ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ರಾಷ್ಟ್ರಕೂಟ ಸಾಮ್ರಾಜ್ಯದಲ್ಲಿ ಬರಗಾಲದ ಪರಿಸ್ಥಿತಿ ಅನ್ನುವಂಥದ್ದು ಬಂದಿತ್ತು. ಹಿಂದೂ ಧರ್ಮದ ಆ ಧಾರ್ಮಿಕ ವಿಧಿವಿಧಾನದ ಪ್ರಕಾರದಂತೆ, ನಂಬಿಕೆಯಂತೆ ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಿಗೆ ಈತ ತನ್ನ ಎಡಗೈ ಹೆಬ್ಬೆರಳನ್ನು ಅರ್ಪಿಸುವುದರ ಮುಖಾಂತರವಾಗಿ ಈತ ಕ್ಷಾಮವನ್ನು ಹೋಗಲಾಡಿಸಲಿಕ್ಕೆ ದೇವರಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿದ್ದ ಅನ್ನುವಂಥ ಮಾತುಗಳನ್ನು ಇತಿಹಾಸಕಾರ ವರ್ಣನೆಯನ್ನು ಮಾಡ್ತಾ ಹೋಗ್ತಾನೆ. ಅಂದರೆ ಆ ರೀತಿಯಾದಂಥ ಒಂದು ಹಿಂದೂ ಧರ್ಮದ ಅನ್ಯಾಯ ಆಗಿದ್ದ ಅನ್ನುವಂಥ ಮಾತುಗಳನ್ನು ಇತಿಹಾಸಕಾರ ವರ್ಣನೆಯನ್ನು ಮಾಡ್ತಾ ಹೋಗ್ತಾನೆ. ಆ್ಯಂಡ್ ಆಲ್ಸೋ ಹಿಮ್ಸೆಲ್ಫ್ ಹಿ ವಾಸ್ ಪೋಯೆಟ್. ಈತ ಸ್ವತಃ ಕವಿಯಾಗಿದ್ದ ಅನ್ನುವಂಥ ಮಾತುಗಳನ್ನು ಇತಿಹಾಸಕಾರ ವರ್ಣನೆಯನ್ನು ಮಾಡ್ತಾ ಹೋಗ್ತಾನೆ. ಈ ರೂಟ್ ಪ್ರಶ್ನೋತ್ತರ ರತ್ನಮಾಲ ಇನ್ ಎ ಸಂಸ್ಕೃತ ಲ್ಯಾಂಗ್ವೇಜ್. ಈತ ಸ್ವತಃ ವಿದ್ವಾಂಸ, ಕವಿ ಅನ್ನುವಂಥದ್ದಕ್ಕೆ ಒಂದು ಉದಾಹರಣೆಯನ್ನು ಇತಿಹಾಸಕಾರ ವರ್ಣನೆಯನ್ನು ಮಾಡ್ತಾ ಹೋಗ್ತಾನೆ. ಸ್ವತಃ ಈ ಅಮೋಘ ವರ್ಷ ಒಂದು ಸಂಸ್ಕೃತ ಕೃತಿಯನ್ನು ರಚನೆಯನ್ನು ಮಾಡಿದ್ದ. ಪ್ರಶ್ನೋತ್ತರ ರತ್ನಮಾಲಾ ಅನ್ನುವಂತಹ ಒಂದು ಕೃತಿಯನ್ನು ಆತ ಸಂಸ್ಕೃತ ಭಾಷೆಯಲ್ಲಿ ಬರೆದಿದ್ದ ಅನ್ನುವಂಥ ವರ್ಣನೆಯನ್ನು ಇತಿಹಾಸಕಾರ ಮಾಡ್ತಾ ಹೋಗ್ತಾನೆ. ಈ ಪ್ಯಾಟರ್ನೈಸ್ಡ್ ಮೆನಿ ಸ್ಕಾಲರ್ಸ್ ಲೈಕ್ ಜಿನಸೇನಾಚಾರ್ಯ, ಮಹಾವೀರ ಆಚಾರ್ಯ, ಶಕ್ತಾಯನ, ಶ್ರೀವಿಜಯ ಆ್ಯಂಡ್ ಅದರ್ಸ್. ಈ ಪ್ಯಾಟರ್ನೈಸ್ಡ್ ಮೆನಿ ಸ್ಕಾಲರ್ಸ್ ಇನ್ ಹಿಸ್ ಕಿಂಗ್ಡಮ್. ತನ್ನ ಸಾಮ್ರಾಜ್ಯದಲ್ಲಿ ಹಲವಾರು ವಿದ್ವಾಂಸರುಗಳನ್ನು ಈತ ಪೋಷಿಸಿದ್ದ.
ಅದಕ್ಕೆ ಉದಾಹರಣೆಯಾಗಿ ನಾವು ಅಧ್ಯಯನವನ್ನು ಮಾಡ್ತಾ ಹೋದರೆ ಈತ ಪೋಷಿಸಿದಂತಹ ಪ್ರಮುಖವಾದಂತಹ ವಿದ್ವಾಂಸರುಗಳು ಅಂತಂದರೆ ಜಿನಸೇನಾಚಾರ್ಯ, ಮಹಾವೀರಾಚಾರ್ಯ, ಶಕ್ತಾಯನ, ಶ್ರೀ ವಿಜಯರಂತಹ ಪ್ರಸಿದ್ಧ ವಿದ್ವಾಂಸರುಗಳು ಇವನ ಸಾಮ್ರಾಜ್ಯದಲ್ಲಿ ಇದ್ದರು. ಅವರೆಲ್ಲರೂ ಸಹ ಇವನ ಒಂದು ಸಾಮ್ರಾಜ್ಯದಲ್ಲಿ ಅತ್ಯಂತ ಪ್ರಸಿದ್ಧ ವಿದ್ವಾಂಸರುಗಳಾಗಿದ್ದರು. ಅವರೆಲ್ಲರನ್ನ ಈತ ಸಲಹಿದ್ದ ಅನ್ನುವಂಥ ಮಾತುಗಳನ್ನು ವರ್ಣಿಸ್ತಾ ಹೋಗ್ತಾನೆ. ಆ್ಯಂಡ್ ಅಮಂಗ್ ವರ್ಷಾಸ್ ಪೀರಿಯಡ್ ಕವಿರಾಜ ಮಾರ್ಗ ವರ್ಕ್ ರಿಟನ್ ಬೈ ಶ್ರೀ ವಿಜಯ. ಇಟ್ ವಾಸ್ ಕನ್ಸಿಡರ್ಡ್ ಆಸ್ ಫಸ್ಟ್ it was considered as Kannada work, ಫಸ್ಟ್ ಕನ್ನಡ ವರ್ಕ್. ಸೊ ಇಲ್ಲಿ ನಾವು ಅಧ್ಯಯನಕ್ಕೆ ಹೊರಟ್ರೆ ಕವಿರಾಜ ಮಾರ್ಗ ಅನ್ನುವಂಥ ಒಂದು ಕೃತಿ, ಇದು ಶ್ರೀ ವಿಜಯ ಅನ್ನುವಂತಹ ಒಬ್ಬ ವಿದ್ವಾಂಸ ಬರೆದಂತಹದ್ದು. ಈ ಒಂದು ಕೃತಿ ಅನ್ನುವಂಥದ್ದು ಇದು ಕನ್ನಡದ ಮೊದಲ ಕೃತಿ ಅಂಥೇಳಿ ಇದು ಪ್ರಸಿದ್ಧಿಯಾಗಿರುವಂತಹದ್ದು. ಸೊ ಇದು ಸಹ ಈ ಕಾಲದಲ್ಲಿಯೇ ಬರವಣಿಗೆಯನ್ನು ಕಂಡಂತಹದ್ದು. ಶ್ರೀ ವಿಜಯ ಅನ್ನುವಂಥವನು ಕವಿರಾಜ ಮಾರ್ಗ ಅನ್ನುವಂಥ ಆ ಮೊದಲ ಕನ್ನಡದ ಕೃತಿ ಅಂಥೇಳಿ ಕರೆಸಿಕೊಳ್ಳುವಂಥ ಆ ಒಂದು ಕೃತಿಯ ರಚನೆಯನ್ನು ಮಾಡಿದ್ದ. ಅದು ಸಹ ಮೊದಲನೇ ಅಮೋಘ ವರ್ಷನ ಒಂದು ಕಾಲದಲ್ಲಿ. ಸೊ ಆಲ್ರೆಡಿ ವಿ ನೋ ಅಬೌಟ್ ದಿಸ್, ಇದರ ಕುರಿತಂತೆ ನಮಗೆ ಈಗಾಗಲೇ ಗೊತ್ತಿದೆ. ವಿ ಲರ್ನ್ಟ್ ಇನ್ ಫಸ್ಟ್ ಚಾಪ್ಟರ್. ಸೊ ಇಟ್ ಎಕ್ಸ್ಪ್ಲೇನ್ ಅಬೌಟ್ ದ ಎಕ್ಸ್ಟೆಂಟ್ ಆಫ್ ಎಂಪೈರ್, ಎಕ್ಸ್ಟೆಂಟ್ ಆಫ್ ಕರ್ನಾಟಕ. ಕರ್ನಾಟಕದ ಮೇರೆಯನ್ನು ವರ್ಣನೆಯನ್ನು ಮಾಡುವಂತಹ ಒಂದು ಕೃತಿ ಕವಿರಾಜ ಮಾರ್ಗ ಅನ್ನುವಂಥದ್ದು ಈಗಾಗಲೇ ನಮಗೆ ಗೊತ್ತಿದ್ದಂಥದ್ದು. ಇಟ್ ಡಿಸ್ಕ್ರೈಬ್ ದ ಎಕ್ಸ್ಟೆಂಟ್ ಆಫ್ ಕರ್ನಾಟಕ ಆ್ಯಸ್ ಇನ್ ದ ಸೌತ್ ಕಾವೇರಿ ಟು ಗೋದಾವರಿ ಇನ್ ದ ನಾರ್ತ್. ಈಗಾಗಲೇ ನಾವು ಅಧ್ಯಯನವನ್ನು ಮಾಡಿದಂತೆ ಈ ಕೃತಿಯ ಪ್ರಕಾರದಲ್ಲಿ ಶ್ರೀ ವಿಜಯ ತನ್ನ ಕವಿರಾಜ ಮಾರ್ಗದಲ್ಲಿ ವರ್ಣಿಸಿದಂತೆ ಕರ್ನಾಟಕದ ವಿಸ್ತಾರ ಅನ್ನುವಂಥದ್ದು ದಕ್ಷಿಣದ ಕಾವೇರಿಯಿಂದ ಹಿಡಿದು ಉತ್ತರದ ಗೋದಾವರಿಯವರೆಗೆ ಕರ್ನಾಟಕ ಅನ್ನುವಂಥದ್ದು ವಿಸ್ತರಿಸಿತ್ತು ಅನ್ನುವಂಥ ಮಾತುಗಳನ್ನು ನಾವು ಈಗಾಗಲೇ ಅಧ್ಯಯನವನ್ನು ಮಾಡಿಕೊಂಡು ಬಂದೇವೆ ಮೊದಲನೇ ಒಂದು ಚಾಪ್ಟರ್ನಲ್ಲಿ. ಸೊ ಇಂತಹ ಒಂದು ಪ್ರಸಿದ್ಧ ಕೃತಿ ಸಹ ಈ ಕಾಲದಲ್ಲಿ ರಚನೆ ಆದಂತಹದ್ದು. ಆ್ಯಂಡ್ ಮಾನ್ಯಕೇಟ ದ ಕ್ಯಾಪಿಟಲ್ ವಾಸ್ ಫೇಮಸ್ ಇನ್ ದಿಸ್ ಪೀರಿಯಡ್. ದ ಅರಬ್ ಟ್ರಾವೆಲರ್ ಸುಲೈಮಾನ್ ಆಲ್ಸೋ ವಿಸಿಟೆಡ್ ಟು ದಿಸ್ ಕ್ಯಾಪಿಟಲ್. ಸೊ ಈ ಒಂದು ಕಾಲದಲ್ಲಿ ಮಾನ್ಯಕೇಟ ಅತ್ಯಂತ ಪ್ರಸಿದ್ಧವಾದಂತಹದ್ದಾಗಿತ್ತಂತೆ. ಆ ರಾಜಧಾನಿ ಅಂತೇಳಿ ಏನು ಕರೆಸಿಕೊಳ್ಳಿತ್ತು, ಆ ಒಂದು ಮಾನ್ಯಕೇಟಕ್ಕೆ ಆ ಅರಬ್ ಪ್ರವಾಸಿಯಾಗಿದ್ದಂತಹ ಸುಲೈಮಾನ್ ಅನ್ನುವಂತಹ ಒಬ್ಬ ಪ್ರವಾಸಿಗ ಭೇಟಿಯನ್ನು ನೀಡಿದ್ದ. ಅಟ್ ದ ಟೈಮ್ ಆಫ್ ಆರ್ ರೆಜಿಮ್ ಆಫ್ ಅಮೋಘ ವರ್ಷನ ಕಾಲದಲ್ಲಿಯೇ ಈ ಅರಬ್ ಪ್ರವಾಸಿ ಸುಲೈಮಾನ್ ಅನ್ನುವಂಥವನು ಈ ರಾಷ್ಟ್ರಕೂಟ ಸಾಮ್ರಾಜ್ಯದ ರಾಜಧಾನಿಯಾದಂತಹ ಈ ಮಾನ್ಯಕೇಟಕ್ಕೆ ಭೇಟಿಯನ್ನು ನೀಡಿದ್ದ 851 ಕ್ರಿಸ್ತ ಶಕದ ವೇಳೆಯಲ್ಲಿ. ಈ ವಿಸಿಟೆಡ್ ಅಮೋಘ ವರ್ಷದ ಕ್ಯಾಪಿಟಲ್ ಇನ್ 851 ಸಿ. 851 ವೇಳೆಯಲ್ಲಿ ಆ ಅಮೋಘ ವರ್ಷನ ರಾಜಧಾನಿಗೆ ಭೇಟಿಯನ್ನು ನೀಡಿದ್ದ ಸುಲೈಮಾನ್ ಎನ್ನುವಂತಹ ಅರಬ್ ಪ್ರವಾಸಿ. ಆ್ಯಂಡ್ ಈ ಸೇಸ್ ದಟ್ Rashtrakuta Empire is one of the 4 great empires of the world, like Baghdad, China, Constantinople. It is equal to the Rashtrakuta Empire. ಈ ಒಂದು ಅರಬ್ ಪ್ರವಾಸಿ ಬಂದ ಸಂದರ್ಭದಲ್ಲಿ ಈತ ನೋಡಿದಂತೆ ಆತನ ವರ್ಣನೆಯಂತೆ ನಾವು ಅಧ್ಯಯನವನ್ನು ಮಾಡ್ತಾ ಹೋದರೆ ರಾಷ್ಟ್ರಕೂಟ ಸಾಮ್ರಾಜ್ಯವನ್ನು ಆತ ಪ್ರಪಂಚದ ಪ್ರಸಿದ್ಧವಾದಂತಹ 3 ಸಾಮ್ರಾಜ್ಯಗಳಿಗೆ ಈತ ಹೋಲಿಕೆಯನ್ನು ಮಾಡಿದ್ದಾನೆ. ಬಾಗ್ದಾದ್, ಚೀನಾ, ಕಾನ್ಸ್ಟಂಟಿನೋಪಲ್ನಂತಹ ಸಾಮ್ರಾಜ್ಯಕ್ಕೆ ಸಮನಾದಂಥದ್ದು ಅನ್ನುವಂಥದ್ದಾಗಿ ಈ ಒಂದು ಸುಲೈಮಾನ್ ಅನ್ನುವಂತಹ ಅರಬ್ ಪ್ರವಾಸಿ ಆತ ವರ್ಣನೆಯನ್ನು ಮಾಡ್ತಾ ಹೋಗಿದ್ದಾನೆ ರಾಷ್ಟ್ರಕೂಟ ಸಾಮ್ರಾಜ್ಯದ ಕುರಿತಾದಂತೆ. ಅದರಲ್ಲಿ ಈ ರಾಷ್ಟ್ರಕೂಟ ಸಾಮ್ರಾಜ್ಯ ಅನ್ನುವಂಥದ್ದು ಆ ಒಂದು ದೊಡ್ಡ ದೊಡ್ಡ ಸಾಮ್ರಾಜ್ಯಗಳಿಗೆ ಸಮನಾದದ್ದು ಅನ್ನುವಂಥದ್ದಾಗಿ ಈ ಅರಬ್ ಪ್ರವಾಸಿ ವರ್ಣನೆಯನ್ನು ಮಾಡ್ತಾ ಹೋಗಿದ್ದಾನೆ. ಆ್ಯಂಡ್ ದ ಟೈಟಲ್ಸ್ ಆಫ್ ಅಮೋಘ ವರ್ಷ. ಅಮೋಘ ವರ್ಷ ಹ್ಯಾಡ್ ದ ಟೈಟಲ್ಸ್ ಲೈಕ್ ಅತಿಶಯ ಧವಳ, ನೃಪತುಂಗ, ವೀರನಾರಾಯಣ, ಶ್ರೀವಲ್ಲಭ ಆ್ಯಂಡ್ ರಕ್ತಮಾರ್ಥಾಂಡ. ಈ ಅಮೋಘ ವರ್ಷನ ಬಿರುದಾವಳಿಗಳನ್ನು ನಾವು ಅಧ್ಯಯನವನ್ನು ಮಾಡ್ತಾ ಹೋದರೆ ಈತ ಹೊಂದಿದಂಥ ಬಿರುದಾವಳಿಗಳು ಅಂತಂದರೆ ಅತಿಶಯ ಧವಳ, ನೃಪತುಂಗ, ವೀರನಾರಾಯಣ, ಶ್ರೀವಲ್ಲಭ ಮತ್ತು ರಕ್ತ ಮಾರ್ತಾಂಡ ಅನ್ನುವಂಥ ಬಿರುದುಗಳನ್ನು ಈತ ಧರಿಸಿದ್ದಂಥ ಮಾತುಗಳನ್ನು ಇತಿಹಾಸಕಾರ ನಮಗೆ ವರ್ಣನೆಯನ್ನು ಮಾಡ್ತಾ ಹೋಗ್ತಾನೆ. ಆ್ಯಂಡ್ ಆಫ್ಟರ್ ದಟ್ ದ ಸಕ್ಸಸಸ್ ಆಫ್ ಅಮೋಘ ವರ್ಷ. ದ ಫಸ್ಟ್, ಮೊದಲನೇ ಅಮೋಘ ವರ್ಷನ ಉತ್ತರಾಧಿಕಾರಿಗಳ ಕುರಿತಂತೆ ನಾವು ಅಧ್ಯಯನವನ್ನು ಮಾಡಲಿಕ್ಕೆ ಹೊರಟ್ರೆ
ಆಫ್ಟರ್ ಅಮೋಘ ವರ್ಷ ದ ಫಸ್ಟ್ ಕೃಷ್ಣ ದ ಸೆಕೆಂಡ್ ಅಸೆಂಡೆಡ್ ದ ಥ್ರೋನ್. ಆ ಅಮೋಘ ವರ್ಷನ ತರುವಾಯದಲ್ಲಿ ಎರಡನೇ ಕೃಷ್ಣ ಅನ್ನುವಂಥನು ಸಿಂಹಾಸನವನ್ನು ಏರಿದ್ದ. ಆ್ಯಂಡ್ ಆಫ್ಟರ್ ಕೃಷ್ಣ ದ ಸೆಕೆಂಡ್ ಇಂದ್ರ ದ ಥರ್ಡ್. ಎರಡನೇ ಕೃಷ್ಣನ ತರುವಾಯದಲ್ಲಿ ಮೂರನೇ ಇಂದ್ರ ಅನ್ನುವಂಥವನು ಸಿಂಹಾಸನವನ್ನು ಏರಿದ. ಆಫ್ಟರ್ ಅಮೋಘ ವರ್ಷ ದ ಸೆಕೆಂಡ್ ಆ್ಯಂಡ್ ಆಫ್ಟರ್ ಅಮೋಘ ವರ್ಷ ದ ಸೆಕೆಂಡ್ ಗೋವಿಂದ ದ ಫೋರ್ತ್. ಮೂರನೇ ಅಮೋಘ ವರ್ಷ ಅನ್ನುವಂಥವನು ಆಮೇಲೆ ಆನಂತರದಲ್ಲಿ ಮೂರನೇ ಕೃಷ್ಣ ಅನ್ನುವಂಥವನು ನಾಲ್ಕನೇ ಗೋವಿಂದ ಅನ್ನುವಂಥವನು ಸಿಂಹಾಸನವನ್ನು ಏರಿದ್ದ. ಆ್ಯಂಡ್ ಆಫ್ಟರ್ ಗೋವಿಂದ ದ ಫೋರ್ತ್ ಅಮೋಘ ವರ್ಷ ದ ಥರ್ಡ್ ಅಸೆಂಡೆಡ್ ದ ಥ್ರೋನ್. ಆನಂತರದಲ್ಲಿ ನಾಲ್ಕನೇ ಗೋವಿಂದನ ತರುವಾಯದಲ್ಲಿ ಮೂರನೇ ಅಮೋಘ ವರ್ಷ ಸಿಂಹಾಸನವನ್ನು ಏರಿದ್ದ. ಆ್ಯಂಡ್ ಆಫ್ಟರ್ ಅಮೋಘ ವರ್ಷ ದ ಥರ್ಡ್ ಕೃಷ್ಣ ದ ಥರ್ಡ್ ಅಸೆಂಡೆಡ್ ದ ಥ್ರೋನ್. ಮೂರನೇ ಅಮೋಘ ವರ್ಷನ ತರುವಾಯದಲ್ಲಿ ಮೂರನೇ ಕೃಷ್ಣ ಅನ್ನುವಂಥವನು ಸಿಂಹಾಸನವನ್ನು ಏರಿದ್ದ. ಆ್ಯಂಡ್ ಆಫ್ಟರ್ ದಟ್ ಕರ್ಕ ದ ಸೆಕೆಂಡ್ ಅಸೆಂಡೆಡ್ ದ ಥ್ರೋನ್. ಆ ಮೂರನೇ ಕೃಷ್ಣನ ತರುವಾಯದಲ್ಲಿ ಎರಡನೇ ಕರ್ಕ ಅನ್ನುವಂಥವನು ಸಿಂಹಾಸಕ್ಕೆ ಬಂದಿದ್ದ ಅನ್ನುವಂಥ ಮಾತುಗಳನ್ನು ಇತಿಹಾಸಕಾರ ವರ್ಣನೆ ಮಾಡ್ತಾ ಹೋಗ್ತಾನೆ. ಆ ನಂತರದ ರಾಜುಗಳ ಕುರಿತಾದಂತೆ ವರ್ಣನೆಯನ್ನು ಮಾಡ್ತಾ ಹೋಗ್ತಾನೆ. ಆ್ಯಂಡ್ ಆಫ್ಟರ್ ದಟ್ ಕಲ್ಚರಲ್ ಕಾಂಟ್ರಿಬ್ಯೂಷನ್ಸ್ ಆಫ್ ರಾಷ್ಟ್ರಕೂಟನ್ ಎಂಪೈರ್. ರಾಷ್ಟ್ರಕೂಟ ಸಾಮ್ರಾಜ್ಯದ ಸಾಂಸ್ಕೃತಿಕ ಕೊಡುಗೆಗಳ ಕುರಿತಾದಂತೆ ನಾವು ಅಧ್ಯಯನಕ್ಕೆ ಹೊರಟ್ರೆ ರಿಲಿಜನ್ ಧರ್ಮದ ಒಂದು ವಿಭಾಗದಲ್ಲಿ ಇತಿಹಾಸಕಾರ ವರ್ಣನೆಯನ್ನು ಮಾಡುವಂತೆ ರಾಷ್ಟ್ರಕೂಟನ್ ಕಿಂಗ್ಸ್ ದೇ ಆರ್ ದ ಫಾಲೋವರ್ಸ್ ಆಫ್ ವೇದಿಕ್ ಕಲ್ಚರ್. ನಮಗೆ ಈಗಾಗಲೇ ಗೊತ್ತಿದ್ದಂಥದ್ದು ಈ ರಾಷ್ಟ್ರಕೂಟ ಸಾಮ್ರಾಟರುಗಳೆಲ್ಲರೂ ಸಹ ಇವರು ವೈದಿಕ ಸಂಸ್ಕೃತಿಯ ಅನುಯಾಯಿಗಳು, ಅಂದರೆ ಹಿಂದೂ ಧರ್ಮದ ಅನುಯಾಯಿಗಳಾಗಿದ್ದರು ಅನ್ನುವಂಥದ್ದಾಗಿ. ಆ್ಯಂಡ್ ದೇ ವರ್ ಫಾಲೋವರ್ಸ್ ಆಫ್ ವೇದಿಕ್ ರಿಲಿಜನ್ ಆ್ಯಂಡ್ ಆಲ್ಸೋ ದೇ ಹ್ಯಾಡ್ ರಿಲಿಜಿಯಸ್ ಟಾಲರೆನ್ಸ್. ಅಷ್ಟೇ ಅಲ್ಲ, ಅವರು ವೈದಿಕ ಸಂಸ್ಕೃತಿಯ ಅನುಯಾಯಿಗಳಾಗಿದ್ದರೂ ಸಹ, ಆ ಧರ್ಮದ ಅನುಯಾಯಿಗಳಾಗಿದ್ದರೂ ಸಹ ಇತರ ಧರ್ಮಗಳ ಧರ್ಮ ಸಹಿಷ್ಣುತೆಯನ್ನು ಹೊಂದಿದ್ರು ಅನ್ನುವಂಥದ್ದಾಗಿ ನಾವು ಅಧ್ಯಯನವನ್ನು ಮಾಡ್ಕೊಂಬಂದಿವೆ. ಆಲ್ದೋ ದೇ ಪೆಟ್ರನೈಸ್ಡ್ ಜೈನಿಸಮ್ ಆ್ಯಂಡ್ ಬುದ್ಧಿಸಮ್. ದೇ ಆರ್ ದ ಫಾಲೋವರ್ಸ್ ಆಫ್ ಹಿಂದೂಯಿಸಮ್, ಆಲ್ದೋ ದೇ ಪೆಟ್ರನೈಸ್ಡ್ ದ ಜೈನಿಸಮ್ ಆ್ಯಂಡ್ ಬುದ್ಧಿಸಮ್. ಬೌದ್ಧ ಮತ್ತು ಜೈನ ಧರ್ಮವನ್ನೂ ಸಹ ಅವರು ಹಿಂದೂ ಅನುಯಾಯಿಗಳಾಗಿದ್ದರೂ ಸಹ ಪೋಷಣೆಯನ್ನು ನಡೆಸಿದ್ರು ಅಥವಾ ಮಾಡಿದ್ರು ಅನ್ನುವಂಥ ಮಾತುಗಳನ್ನು ವರ್ಣಿಸ್ತಾನೆ ಇತಿಹಾಸಕಾರ. ಸೊ ಇಟ್ಸ್ ಎ ಬೆಟರ್ ಎಕ್ಸಾಂಪಲ್ ಫಾರ್ ದ ರಿಲಿಜಿಯಸ್ ಟಾಲರೆನ್ಸ್. ಈ ಧರ್ಮದ ಸಹಿಷ್ಣುತೆಗೆ ಇದು ಅತ್ಯಂತ ಪ್ರಮುಖವಾದಂಥ ಒಂದು ಎಕ್ಸಾಂಪಲ್ ಆಗಿ, ಉದಾಹರಣೆಯಾಗಿ ನಾವು ಇವರ ಪೋಷಣೆಯನ್ನು ಅಧ್ಯಯನವನ್ನು ಮಾಡ್ತಾ ಹೋದರೆ ನಮಗೆ ತಿಳಿತಾ ಹೋಗ್ತದೆ. ಆ್ಯಂಡ್ ಅಮೋಘ ವರ್ಷ ವಾಸ್ ಎ ಟ್ರೆಂಚ್ ಡಿವೋಟಿ ಆಫ್ ಕೊಲ್ಹಾಪುರ ಮಹಾಲಕ್ಷ್ಮಿ. ಆಲ್ರೆಡಿ ವಿ ಲರ್ನ್ಡ್ ಅಬೌಟ್ ದಿಸ್ ಥಿಂಗ್. ಈಗಾಗಲೇ ನಮಗೆ ಗೊತ್ತಿದೆ ಈ ವಿಚಾರದ ಕುರಿತಂತೆ, ನಾವು ಈಗಾಗಲೇ ಅಧ್ಯಯನವನ್ನು ಮಾಡ್ಕೊಂಡು ಬಂದೇವೆ. ಅಟ್ ದ ruling time of Amogha Varsha the first, when there was a famine broke out in empire. To protect his empire from famine, he given his left thumb as a sacrifice to ಕೊಲ್ಹಾಪುರ ಮಹಾಲಕ್ಷ್ಮಿ. ಸೊ ಈಗಾಗಲೇ ನಮಗೆ ಗೊತ್ತಿದೆ ಈತ ಕೊಲ್ಹಾಪುರ ಮಹಾಲಕ್ಷ್ಮಿ ದೇವಿಯ ಪರಮ ಭಕ್ತನಾಗಿದ್ದ ಅನ್ನುವಂಥದ್ದಾಗಿ. ಇದಕ್ಕೆ ಉದಾಹರಣೆ ಅಂತಂದರೆ, ಯಾವಾಗ ಸಾಮ್ರಾಜ್ಯದಲ್ಲಿ ಒಂದು ಬರಗಾಲ ಪರಿಸ್ಥಿತಿ ಅನ್ನುವಂಥದ್ದು ಬಂದಿತ್ತು, ಅದರಿಂದ ಬಚಾವಾಗಲಿಕ್ಕೆ, ಆ ಸಾಮ್ರಾಜ್ಯವನ್ನು ರಕ್ಷಿಸಲಿಕ್ಕೆ ವಿಧಿವಿಧಾನದಂತೆ ಆತ ತನ್ನ ಎಡಗೈ ಹೆಬ್ಬೆರಳನ್ನು ಕೊಲ್ಹಾಪುರ ಮಹಾಲಕ್ಷ್ಮಿ ದೇವಿಗೆ ಅರ್ಪಿಸಿದ್ದ ಅನ್ನುವಂಥದ್ದಾಗಿ ನಾವು ಅಧ್ಯಯನವನ್ನು ಮಾಡ್ಕೊಂಡ್ಬಂದೇವೆ. ಆ್ಯಂಡ್ ಇನ್ ರಾಷ್ಟ್ರಕೂಟನ್ ಎಂಪೈರ್ ಬ್ರಾಹ್ಮಣಸ್ ವೇರ್ ಎಂಗೇಜ್ಡ್ ಇನ್ ಪರ್ಫಾರ್ಮಿಂಗ್ ಯಜ್ಞಾಸ್ ಆ್ಯಂಡ್ ಯಾಗಾಸ್. ಸೊ ಇಲ್ಲಿ ಯಜ್ಞಯಾಗಗಳನ್ನು ಮಾಡುವಂಥಲ್ಲಿ ನಿರತರಾಗಿದ್ದರು ಇಲ್ಲಿನ ರಾಷ್ಟ್ರಕೂಟ ಸಾಮ್ರಾಜ್ಯದಲ್ಲಿ ನಿಂತ ಬ್ರಾಹ್ಮಣ ವರ್ಗ ಅಂತ. ಆ್ಯಂಡ್ ದ ರಾಷ್ಟ್ರಕೂಟನ್ ಕಿಂಗ್ಸ್ ದೇ ಗಿವನ್ ಡೊನೇಷನ್ಸ್ ಆ್ಯಂಡ್ ರೆಸ್ಪೆಕ್ಟ್ ಟು ಬ್ರಾಹ್ಮಣಸ್. ಬ್ರಾಹ್ಮಣರಿಗೆ ಬೇಕಾದಂತಹ ಸೌಕರ್ಯಗಳನ್ನು ಒದಗಿಸಿಕೊಟ್ಟಿದ್ರು ಈ ರಾಷ್ಟ್ರಕೂಟ ರಾಜರುಗಳು. ಅವರಿಗೆ ದಾನದತ್ತಿಗಳನ್ನು ನೀಡ್ತಾ ಇದ್ರು, ಅಷ್ಟೇ ಅಲ್ಲ ಅವರನ್ನು ಗೌರವಿಸ್ತಾ ಇದ್ರು ಅನ್ನುವಂತಹ ಮಾತುಗಳನ್ನು ವರ್ಣಿಸ್ತಾ ಹೋಗ್ತಾನೆ ಇತಿಹಾಸಕಾರ. ಆ್ಯಂಡ್ ಇನ್ ದಿಸ್ ಪೀರಿಯಡ್ ದೆರ್ ವಾಸ್ ಎ ಬುದ್ಧಿಸ್ಟ್ ಸಂಘ ಇನ್ ಕನೇರಿ ನಿಯರ್ ಮುಂಬೈ ಆಲ್ಸೋ. ಇಲ್ಲಿ ಪ್ರಮುಖವಾಗಿ ನಾವು ಅಧ್ಯಯನಕ್ಕೆ ಹೊರಟ್ರೆ ಬೌದ್ಧ ಸಂಘದ ಉದಾಹರಣೆಯನ್ನು ಇತಿಹಾಸಕಾರ ನೀಡ್ತಾ ಹೋಗ್ತಾನೆ. ಅವರ ಧಾರ್ಮಿಕವಾದಂತಹ ಸಹಿಷ್ಣುತೆಗೆ ಒಂದು ಉದಾಹರಣೆ ಮುಂಬಯಿಯ ಹತ್ತಿರದ ಕನೇರಿ ಅನ್ನುವಂತಹ ಒಂದು ಪ್ರದೇಶದಲ್ಲಿ ಒಂದು ಬೌದ್ಧ ಸಂಘ ಅನ್ನುವಂಥದ್ದು ಸಹ ಈ ಒಂದು ಕಾಲದಲ್ಲಿ ಇತ್ತು ಅನ್ನುವಂಥ ಮಾತುಗಳನ್ನು ಇತಿಹಾಸಕಾರ ವರ್ಣನೆಯನ್ನು ಮಾಡ್ತಾ ಹೋಗ್ತಾನೆ. ಇಟ್ಸ್ ಎ ಎಕ್ಸಾಂಪಲ್ ಫಾರ್ ದರ್ ರಿಲಿಜಿಯಸ್ ಟಾಲರೆನ್ಸ್. ಇದು ಅವರ ಧರ್ಮ ಸಹಿಷ್ಣುತೆಗೆ ಒಂದು ಉದಾಹರಣೆಯಾಗಿ ನಾವು ಇಲ್ಲಿ ನೋಡ್ಬೋದು. ಆ್ಯಂಡ್ ನೆಕ್ಸ್ಟ್ ಇನ್ ಲಿಟ್ರೇಚರ್, ಧಾರ್ಮಿಕ
ಸ್ಥಿತಿಗತಿಗಳನ್ನು ಅಥವಾ ಅಲ್ಲಿನ ಕೊಡುಗೆಗಳನ್ನು ನಾವು ಅಧ್ಯಯನವನ್ನು ಮಾಡಿದಂತೆ ಸಾಹಿತ್ಯದ ಕ್ಷೇತ್ರದ ಕಡೆಯಲ್ಲಿ ಬಂದಾಗ ರಾಷ್ಟ್ರಕೂಟ ಕಿಂಗ್ಸ್ ದೇ ಆರ್ ಪೆಟ್ರೋನ್ ಆಫ್ ಲಿಟ್ರೇಚರ್. ಇವರು ಧರ್ಮವನ್ನು ಪೋಷಿಸಿದಂತೆ ಅದೇ ರೀತಿಯಾಗಿ ಅವರು ಸಾಹಿತ್ಯವನ್ನು ಸಹ ಪೋಷಿಸಿದಂತಹದ್ದನ್ನು ನಾವು ಇಲ್ಲಿ ಗಮನಿಸಬಹುದು. ಸಮ್ ಕಿಂಗ್ಸ್ ದೇ ಆರ್ ದೆಮ್ಸೆಲ್ಫ್ ರೈಟರ್ಸ್. ಸ್ವತಃ ಕೆಲವರು ಬರಹಗಾರರು ಸಹ ಆದಂತಹದ್ದು ಈ ರಾಷ್ಟ್ರಕೂಟ ರಾಜರುಗಳು. ಎಕ್ಸಾಂಪಲ್ ಫಾರ್ ಸೊ ಅದಕ್ಕೆ ಉದಾಹರಣೆಯಾಗಿ ನಾವು ಈಗಾಗಲೇ ಅಧ್ಯಯನವನ್ನು ಮಾಡಿದಂತಹದ್ದು ಅಮೋಘ ವರ್ಷ ದ ಫಸ್ಟ್ ವಾಸ್ ಎ ಬೆಟರ್ ಎಕ್ಸಾಂಪಲ್ ಫಾರ್ ದಿಸ್. ವಾಸ್ ಆಲ್ಸೋ ಎ ಸ್ಕಾಲರ್. ನಮಗೆ ಗೊತ್ತಿದೆ ಅಮೋಘ ವರ್ಷ, ಮೊದಲನೇ ಅಮೋಘ ವರ್ಷ ಅನ್ನುವಂಥವನು ಒಬ್ಬ ವಿದ್ವಾಂಸನಾಗಿದ್ದ, ಬರಹಗಾರನಾಗಿದ್ದ ಅನ್ನುವಂಥದ್ದಾಗಿ. ಸೊ ಅದು ನಮಗೆ ಅತ್ಯಂತ ಪ್ರಮುಖವಾದಂಥ ಉದಾಹರಣೆಯಾಗಿ ನಮಗೆ ಕಂಡು ಬರ್ತಾ ಹೋಗ್ತದೆ. ಇನ್ ರಾಷ್ಟ್ರಕೂಟಸ್ ಪೀರಿಯಡ್ ನಂಬರ್ ಆಫ್ ಕನ್ನಡ ಇನ್ಸ್ಕ್ರಿಪ್ಷನ್ಸ್ ಇನ್ಕ್ರೀಸ್ಡ್. ಈ ರಾಷ್ಟ್ರಕೂಟರ ಕಾಲವನ್ನು ಅಧ್ಯಯನವನ್ನು ಮಾಡ್ತಾ ಹೋದರೆ ಕನ್ನಡಕ್ಕೆ ಸಂಬಂಧಪಟ್ಟಂಥ ಹಲವಾರು ಕೃತಿಗಳು ಅನ್ನುವಂಥದ್ದು ಈ ಕಾಲದಲ್ಲಿ ಹೆಚ್ಚಿನ ಒಂದು ಬರವಣಿಗೆಯನ್ನು ಕಂಡಿತ್ತು. ಆ ಕನ್ನಡದ ಬರಹಗಳು ಹಲವಾರು ಬರಹಗಳನ್ನು ಕಂಡಂಥದ್ದನ್ನು ನಾವಿಲ್ಲಿ ಅಧ್ಯಯನವನ್ನು ಮಾಡ್ಬೋದು. ಲೈಕ್ ಕವಿರಾಜ ಮಾರ್ಗ. ಕವಿರಾಜ ಮಾರ್ಗ ಅನ್ನುವಂಥದ್ದಿಂದೆ ಇಟ್ ಈಸ್ ಫೇಮಸ್ ಆಸ್ ದ ಫಸ್ಟ್ ಕನ್ನಡ ವರ್ಕ್. ಈ ಕವಿರಾಜ ಮಾರ್ಗ ಅನ್ನುವಂಥದ್ದಿಂದೆ ಇದು ಕನ್ನಡದ ಮೊದಲ ಕೃತಿ ಅಂಥೇಳಿ ಪ್ರಸಿದ್ಧಿಯಾದಂತಹದ್ದು. ಇಟ್ ಈಸ್ ರಿಟನ್ ಬೈ ಶ್ರೀ ವಿಜಯ. ಶ್ರೀ ವಿಜಯ ಅನ್ನುವಂಥವನೇ ಈ ಒಂದು ಕವಿರಾಜ ಮಾರ್ಗದ ಕರ್ತೃ ಅನ್ನುವಂಥದ್ದನ್ನು ನಾವಿಲ್ಲಿ ಅಧ್ಯಯನವನ್ನು ಮಾಡಿಕೊಂಡು ಬಂದೇವೆ ಈಗಾಗಲೇ. ಆ್ಯಂಡ್ ಇಟ್ ಇನ್ಫಾರ್ಮ್ಸ್ ದಟ್ ಕನ್ನಡ ನಾಡು, ಕನ್ನಡ ನಾಡಿನ ಅಂದರೆ ಕರ್ನಾಟಕದ ಕುರಿತಂತೆ ವರ್ಣನೆಯನ್ನು ಮಾಡ್ತಾ ಹೋಗ್ತದೆ. ಆ್ಯಂಡ್ ದ ಎಕ್ಸ್ಟೆಂಟ್ ಆಫ್ ಕನ್ನಡ ನಾಡು ಕರ್ನಾಟಕ, ಈ ಕರ್ನಾಟಕದ ವಿಸ್ತಾರದ ಕುರಿತಂತೆಯೂ ಸಹ ವರ್ಣನೆಯನ್ನು ಮಾಡುವಂಥದ್ದು ಈ ಕವಿರಾಜ ಮಾರ್ಗ ಅನ್ನುವಂಥ ಶ್ರೀ ವಿಜಯನ ಕೃತಿ ಅನ್ನುವಂಥದ್ದು. ಆ್ಯಂಡ್ ಲಿಟ್ರೇಚರ್ ಡೆವಲಪ್ಡ್ ಇಮ್ಮೆನ್ಸಿವ್ಲಿ ಇನ್ ದ ರಾಷ್ಟ್ರಕೂಟನ್ ಎಂಪೈರ್. ಪೊನ್ನ ಲಿವ್ಡ್ ಇನ್ ದಿಸ್ ಪೀರಿಯಡ್. ಫೇಮಸ್ ಸ್ಕಾಲರ್, ಅತ್ಯಂತ ಪ್ರಸಿದ್ಧ ಅಂತಹ ಪೊನ್ನ ಅನ್ನುವಂಥ ವಿದ್ವಾಂಸನೂ ಸಹ ಈ ಕಾಲದಲ್ಲಿ ಇದ್ದಂಥದ್ದು. ಈ ಕಾಲದಲ್ಲಿ ಹಲವಾರು ಸಾಹಿತ್ಯದ ಕೃತಿಗಳು ಅನ್ನುವಂತಹದ್ದು ವಿಪುಲವಾಗಿ ಬೆಳೆದಂತಹ ಒಂದು ಕಾಲವಾಗಿ ನಾವು ರಾಷ್ಟ್ರಕೂಟ ಕಾಲವನ್ನು ಅಧ್ಯಯನವನ್ನು ಮಾಡ್ತಾ ಹೋಗ್ತೇವೆ. ಪೊನ್ನ ಅನ್ನುವಂತಹ ಶ್ರೇಷ್ಠ ವಿದ್ವಾಂಸ ಈ ಒಂದು ಕಾಲದಲ್ಲಿ ಇದ್ದಂಥದ್ದು. ಪೊನ್ನ ಲಿವ್ಡ್ ಇನ್ ದ ಕೋರ್ಟ್ ಆಫ್ ಕೃಷ್ಣ ದ ಥರ್ಡ್. ಮೂರನೇ ಕೃಷ್ಣ ಅನ್ನುವಂಥವನು ಆಳ್ವಿಕೆಯನ್ನು ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಅವನ ಆಸ್ಥಾನದಲ್ಲಿದ್ದ ಪೊನ್ನ ಅನ್ನುವಂತಹ ಆ ಪ್ರಸಿದ್ಧ ವಿದ್ವಾಂಸ. ಆ್ಯಂಡ್ ಪೊನ್ನ ರೋಟ್ ಶಾಂತಿನಾಥ ಪುರಾಣ ಆ್ಯಂಡ್ ಭುವನೈಕ್ಯ ರಾಮಾಭ್ಯುದಯ. ಸರ್, ಈ ಪೊನ್ನ ಅನ್ನುವಂಥ ವಿದ್ವಾಂಸ ಇದ್ದಾನೆ, ಆತ ಶಾಂತಿನಾಥ ಪುರಾಣ ಮತ್ತು ಭುವನೈಕ್ಯ ರಾಮಾಭ್ಯುದಯ ಅನ್ನುವಂಥ ಎರಡು ಪ್ರಸಿದ್ಧ ಕೃತಿಗಳನ್ನು ಈತ ರಚನೆಯನ್ನು ಮಾಡಿದಂಥದ್ದು. ಆ್ಯಂಡ್ ಹಿ ಹ್ಯಾಡ್ ದ ಟೈಟಲ್ ಉಭಯ ಕವಿ ಚಕ್ರವರ್ತಿ. ಅಷ್ಟೇ ಅಲ್ಲ, ಈತ ಒಂದು ಪ್ರಸಿದ್ಧವಾದಂಥ ಒಂದು ಬಿರುದನ್ನು ಈತ ಹೊಂದಿದ್ದ. ಅದು ಉಭಯ ಕವಿ ಚಕ್ರವರ್ತಿ ಅನ್ನುವಂತಹ ಬಿರುದನ್ನು ಈ ಪೊನ್ನ ಹೊಂದಿದ್ದ ಅನ್ನುವಂಥ ಮಾತುಗಳನ್ನು ಇತಿಹಾಸಕರ ವರ್ಣನೆಯನ್ನು ಮಾಡ್ತಾ ಹೋಗ್ತಾನೆ. ಆ್ಯಂಡ್ ಅಂದರ್ ಅ ಫೇಮಸ್ ಸ್ಕಾಲರ್ ಪಂಪ ಇಸ್ ಆಲ್ಸೋ ದೇರ್. ನೋಡಿ, ಅತ್ಯಂತ ಪ್ರಸಿದ್ಧ ಆದಂಥ ಆ ವಿದ್ವಾಂಸರುಗಳು ಈ ಕಾಲದಲ್ಲಿ ಇದ್ರು ಅನ್ನುವಂತಹ ಮಾತುಗಳನ್ನು ಇತಿಹಾಸಕರ ವರ್ಣಿಸ್ತಾ ಹೋಗ್ತಾನೆ. ಪಂಪ ಅನ್ನುವಂತಹ ಪ್ರಸಿದ್ಧ ವಿದ್ವಾಂಸನೂ ಸಹ ಈ ಒಂದು ಕಾಲದಲ್ಲಿದ್ದಂತಹದ್ದು. ಈ ವಾಸ್ ಇನ್ ದ ಕೋರ್ಟ್ ಆಫ್ ಅರಿಕೇಸರಿ ದ ಸೆಕೆಂಡ್, ದ ಫ್ಯೂಡಾಟ್ರಿ ಆಫ್ ರಾಷ್ಟ್ರಕೂಟ ಅಟ್ ವೇಮುಲವಾಡ. ಇಲ್ಲಿ ನೇರವಾಗಿ ಈತ ಸಾಮ್ರಾಜ್ಯದಲ್ಲಿ ಇರಲಿಲ್ಲ, ಅದರ ಬದಲಾಗಿ ರಾಷ್ಟ್ರಕೂಟ ಸಾಮ್ರಾಜ್ಯದ ಅಧೀನ ದೊರೆಯಾಗಿದ್ದಂತಹ ಅಥವಾ ಸಾಮಂತರಾಗಿದ್ದಂತಹ ವೇಮುಲವಾಡದ ಅರಿಕೇಸರಿ, ಎರಡನೇ ಅರಿಕೇಸರಿಯ ಒಂದು ಆಸ್ಥಾನದಲ್ಲಿದ್ದ ಈ ಪಂಪ ಅನ್ನುವಂತಹ ಅರಸ. ಇಂಡೈರೆಕ್ಟ್ಲಿ ಹಿ ವಾಸ್ ಇನ್ ದ ರೆಜಿಮ್ ಆಫ್ ರಾಷ್ಟ್ರಕೂಟ. ರಾಷ್ಟ್ರಕೂಟರ ಒಂದು ಸಾಮ್ರಾಜ್ಯದ ಒಂದು ಕಾಲದಲ್ಲಿ ಇದ್ದಂಥವನು ಈ ಪಂಪ ಅನ್ನುವಂತಹ ಪ್ರಸಿದ್ಧವಂತಹ ಕವಿ ವಿದ್ವಾಂಸ. ಆ ಎರಡನೇ ಅರಿಕೇಸರಿ ಅನ್ನುವಂಥವನು ವೇಮುಲವಾಡದಲ್ಲಿ ಏನು ಆಳ್ವಿಕೆಯನ್ನು ಮಾಡ್ತಾ ಇದ್ನೋ ಅವನು ರಾಷ್ಟ್ರಕೂಟರ ಅಧೀನ ದೊರೆಯಾಗಿದ್ದ, ಸಾಮಂತನಾಗಿದ್ದ, ಅವನ ಆ ಆಸ್ಥಾನದಲ್ಲಿದ್ದ ಈ ಪಂಪ ಅನ್ನುವಂಥ ಪ್ರಸಿದ್ಧ ಕವಿ ವಿದ್ವಾಂಸ. ಆ್ಯಂಡ್ ಪಂಪ ರೋಟ್ ವಿಕ್ರಮಾರ್ಜುನ ವಿಜಯ. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಪಂಪ ಭಾರತ ಆ್ಯಂಡ್ ಆದಿಪುರಾಣ. ಇಲ್ಲಿ ಪ್ರಮುಖವಂತಹ ಎರಡು ಪಂಪನ ಕೃತಿಗಳ ಕುರಿತಾದಂತೆ ಇತಿಹಾಸಕ ವರ್ಣನೆ ಮಾಡ್ತಾ ಹೋಗ್ತಾನೆ. ವಿಕ್ರಮಾರ್ಜುನ ವಿಜಯ ಅಥವಾ ಪಂಪ ಭಾರತ ಅಂಥೇಳಿ ಏನು ಕರಿತೇವೋ ಅದು ಈ ಕಾಲದಲ್ಲಿ ಪಂಪ ರಚನೆ ಮಾಡಿದಂಥದ್ದು. ಅಷ್ಟೇ ಅಲ್ಲ, ಆದಿಪುರಾಣ ಅನ್ನುವಂತಹ ಪ್ರಸಿದ್ಧ ಕೃತಿಯನ್ನು ಸಹ ಈ ಪಂಪ ರಚನೆಯನ್ನು ಮಾಡಿದ್ದ. ಆ್ಯಂಡ್ ಆಲ್ಸೋ ಹಿ ಹ್ಯಾಡ್ ದ ಟೈಟಲ್
ಆದಿಕವಿ ಆಫ್ ಕನ್ನಡ, ಕನ್ನಡದ ಆದಿಕವಿ ಎನ್ನುವಂಥದ್ದಾಗಿಯೂ ಸಹ ಈತ ಬಿರುದನ್ನು ಹೊಂದಿದ್ದ ಪಂಪ ಅನ್ನುವಂಥವನು. ಸೊ ಅಂತಹ ಪ್ರಸಿದ್ಧ ಕವಿ ಈ ಕಾಲದಲ್ಲಿ ಇದ್ದ ಅನ್ನುವಂಥ ಮಾತುಗಳನ್ನು ಇತಿಹಾಸಕಾರ ವರ್ಣನೆಯನ್ನು ಮಾಡ್ತಾ ಹೋಗ್ತಾನೆ. ಆ್ಯಂಡ್ ಶಿವಕೋಟಿ ಆಚಾರ್ಯ ಅನದರ್ ಫೇಮಸ್ ಸ್ಕಾಲರ್ ಆಲ್ಸೋ ದೇರ್ ಆ್ಯಂಡ್ ಹಿ ರೋಟ್ ಒಡ್ಡಾರಾಧನೆ. ಇನ್ನೊಬ್ಬ ಪ್ರಸಿದ್ಧ ವಿದ್ವಾಂಸ ಶಿವಕೋಟಿ ಆಚಾರ್ಯ ಅನ್ನುವಂಥವನು ಸಹ ಈ ಕಾಲದಲ್ಲಿದ್ದ. ಇವನು ಒಡ್ಡಾರಾಧನೆ ಎನ್ನುವಂತಹ ಕೃತಿಯನ್ನು ರಚನೆಯನ್ನು ಮಾಡಿದ್ದ. ಆ್ಯಂಡ್ ದಿಸ್ ಒಡ್ಡಾರಾಧನೆ ಇಸ್ ಕಾಲ್ಡ್ ದ ಫಸ್ಟ್ ಪ್ರೋಸ್ ವರ್ಕ್ ಆಫ್ ಓಲ್ಡ್ ಕನ್ನಡ. ಇಲ್ಲಿ ಈ ಒಡ್ಡಾರಾಧನೆ ಅನ್ನುವಂಥ ಒಂದು ಕೃತಿ ಏನಿದೆ, ಇದು ಹಳೆಗನ್ನಡದ ಮೊದಲ ಗದ್ಯಕೃತಿ ಅಂಥೇಳಿ ಪ್ರಸಿದ್ಧಿಯಾಗಿದೆ ಈ ಒಂದು ಇತಿಹಾಸದಲ್ಲಿ. ಹಳೆಗನ್ನಡದ ಮೊದಲ ಗದ್ಯಕೃತಿ ಅನ್ನುವಂಥದ್ದಾಗಿ ಈ ಶ್ರೀ ಶಿವಕೋಟಿ ಆಚಾರ್ಯನ ಒಡ್ಡಾರಾಧನೆ ಎನ್ನುವಂತಹ ಕೃತಿ ಅತ್ಯಂತ ಪ್ರಸಿದ್ಧಿ ಆಗಿದ್ದಂಥದ್ದು. ಆ್ಯಂಡ್ ಸಂಸ್ಕೃತ ಲ್ಯಾಂಗ್ವೇಜ್ ಆಲ್ಸೋ ಡೆವಲಪ್ಡ್, ಲಿಟ್ರೇಚರ್ ಆಲ್ಸೋ ಡೆವಲಪ್ಡ್ ಇನ್ ದಿಸ್ ಪೀರಿಯಡ್. ಸಂಸ್ಕೃತ ಭಾಷೆ ಮತ್ತು ಕೃತಿ ಅತ್ಯಂತ ಪ್ರಸಿದ್ಧವಾದಂಥದ್ದು ಈ ಒಂದು ಕಾಲದಲ್ಲಿ. ಹೆಚ್ಚಿನ ಒಂದು ಬರಹಗಳನ್ನು ಕಂಡಿತ್ತು ಸಂಸ್ಕೃತ ಭಾಷೆಯಲ್ಲಿ. ಸೊ ಯಾವುದು ಅಂತೇಳಿ ನಾವು ಅಧ್ಯಯನಕ್ಕೆ ಹೊರಟ್ರೆ, ಸಂಸ್ಕೃತ ಲಿಟ್ರೇಚರ್ಸ್ ಲೈಕ್ ಶಕ್ತಾಯನ ರೋಟ ಶಬ್ದಾನುಶಾಸನ. ಈ ಸಂಸ್ಕೃತದ ಕೃತಿಗಳನ್ನು ನಾವು ಅಧ್ಯಯನವನ್ನು ಮಾಡ್ತಾ ಹೋದರೆ, ಶಕ್ತಾಯನ ಅನ್ನುವಂಥ ವಿದ್ವಾಂಸ ಸಂಸ್ಕೃತದಲ್ಲಿ ಶಬ್ದಾನುಶಾಸನ ಅನ್ನುವಂತಹ ಕೃತಿಯನ್ನು ರಚನೆಯನ್ನು ಮಾಡಿದ. ಆ್ಯಂಡ್ ಅಂದರ್ ಸ್ಕಾಲರ್ ಮಹಾವೀರಾಚಾರ್ಯ ರೋಟ ಗಣಿತ ಸಾರ ಸಂಗ್ರಹ. ಮಹಾವೀರಾಚಾರ್ಯ ಅನ್ನುವಂಥ ಇನ್ನೊಬ್ಬ ಸಂಸ್ಕೃತದ ವಿದ್ವಾಂಸ ಗಣಿತ ಸಾರ ಸಂಗ್ರಹ ಅನ್ನುವಂಥ ಕೃತಿಯನ್ನು ರಚನೆಯನ್ನು ಮಾಡಿದ್ದ. ಆ್ಯಂಡ್ ಅಂದರ್ ಒನ್ ಅಮೋಘ ವರ್ಷ ದ ಕಿಂಗ್ ಆಫ್ ರಾಷ್ಟ್ರಕೂಟ ಎಂಪೈರ್ ರೋಡ್ ಪ್ರಶ್ನೋತ್ತರ ರತ್ನಮಾಲ. ಈಗಾಗಲೇ ನಾವು ಅಧ್ಯಯನವನ್ನು ಮಾಡಿದಂಥದ್ದು ಮೊದಲನೇ ಅಮೋಘ ವರ್ಷ ಅನ್ನುವಂಥ ರಾಷ್ಟ್ರಕೂಟದ ದೊರೆ. ಈತ ಪ್ರಶ್ನೋತ್ತರ ರತ್ನಮಾಲ ಅನ್ನುವಂಥ ಕೃತಿಯನ್ನು ರಚನೆಯನ್ನು ಮಾಡಿದಂಥವನು. ಆ್ಯಂಡ್ ತ್ರಿವಿಕ್ರಮ ರೋಟ ಮದಾಲಸ ಚಂಪು. ಅಷ್ಟೇ ಅಲ್ಲ, ತ್ರಿವಿಕ್ರಮ ಅನ್ನುವಂಥವನು ಮದಾಲಸ ಚಂಪು ಅನ್ನುವಂತಹ ಕೃತಿಯನ್ನು ರಚನೆಯನ್ನು ಮಾಡಿದ್ದ. ಆ್ಯಂಡ್ ಜಿನಸೇನಾಚಾರ್ಯ ಅನಿದ ಸ್ಕಾಲರ್ ರೋಟ್ ಆದಿಪುರಾಣ ಪಾರ್ಶ್ವಾಭ್ಯುದಯ. ಇಲ್ಲಿ ಇನ್ನೊಬ್ಬ ಜಿನಸೇನಾಚಾರ್ಯ ಅನ್ನುವಂತಹ ವಿದ್ವಾಂಸ ಈತ ಆದಿಪುರಾಣ ಮತ್ತು ಪಾರ್ಶ್ವಾಭ್ಯುದಯ ಅನ್ನುವಂತಹ ಒಂದು ಕೃತಿಯನ್ನು ಸಂಸ್ಕೃತದಲ್ಲೇ ರಚನೆಯನ್ನು ಮಾಡಿದ್ದ. ಆ್ಯಂಡ್ ಅಂಡರ್ ಸ್ಕಾಲರ್ ಅಸಗ ರೋಟ ವರ್ಧಮಾನ ಪುರಾಣ. ಇನ್ನೊಬ್ಬ ಪ್ರಸಿದ್ಧ ವಿದ್ವಾಂಸ ಅಸಗ ಅನ್ನುವಂಥವನು ವರ್ಧಮಾನ ಪುರಾಣ ಅನ್ನುವಂತಹ ಕೃತಿಯನ್ನು ರಚನೆಯನ್ನು ಮಾಡಿದ. ಅಷ್ಟೇ ಅಲ್ಲದೆ ಅಂಡರ್ ಸ್ಕಾಲರ್ ಹಾಲಾಯುಧ ರೋಟ ಮುಕ್ತ ಸಂಜೀವಿನಿ ಮೃತ ಸಂಜೀವಿನಿ ಆ್ಯಂಡ್ ಕವಿರಹಸ್ಯ. ಇನ್ನೊಂದು ಪ್ರಮುಖವಾದಂಥ ಎರಡು ಕೃತಿಗಳು ಅಂತಂದರೆ ಆ ಹಾಲಾಯುಧ ರಚನೆಯನ್ನು ಮಾಡಿದಂತಹದ್ದು ಮೃತ ಸಂಜೀವಿನಿ ಮತ್ತು ಕವಿರಹಸ್ಯ ಅನ್ನುವಂಥ ಎರಡು ಕೃತಿಗಳ ರಚನೆಯನ್ನು ಮಾಡಿದ್ದ. ಇವೆಲ್ಲವೂ ಸಹ ಸಂಸ್ಕೃತ ಭಾಷೆಯಲ್ಲಿ ಬರವಣಿಗೆಯನ್ನು ಕಂಡಂತಹದ್ದು. ಸೊ ಸಂಸ್ಕೃತ ಭಾಷೆ ಅನ್ನುವಂಥದ್ದು ಇಷ್ಟೆಲ್ಲ ಬರವಣಿಗೆಯನ್ನು ಕಂಡಿತ್ತು ಅನ್ನುವಂಥದ್ದಾಗಿ ಇತಿಹಾಸಕಾರ ಈ ಮೂಲಕವಾಗಿ ವರ್ಣನೆಯನ್ನು ಮಾಡ್ತಾ ಹೋಗ್ತಾನೆ. ಆ್ಯಂಡ್ ನೆಕ್ಸ್ಟ್ ಇಸ್ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ಆಫ್ ರಾಷ್ಟ್ರಕೂಟ ಎಂಪೈರ್. ರಾಷ್ಟ್ರಕೂಟ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪದ ಕುರಿತಂತೆ ನಾವು ಅಧ್ಯಯನವನ್ನು ಮಾಡ್ತಾ ಹೋದರೆ, ದೇ ಆರ್ ಆಲ್ಸೋ ಗ್ರೇಟ್ ಪೆಟ್ರೋನ್ ಆಫ್ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ಆ್ಯಂಡ್ ಆಲ್ಸೋ ದೇ ಆರ್ ಬಿಲ್ಡರ್ಸ್. ಅವರು ಪ್ರಸಿದ್ಧ ನಿರ್ಮಾತೃಗಳು, ಕಲೆ ಮತ್ತು ಸಾಹಿತ್ಯದ ಅಷ್ಟೇ ಅಲ್ಲ, ಆ ಕಲೆ ಮತ್ತು ವಾಸ್ತುಶಿಲ್ಪದ ಪೋಷಕರು ಸಹ ಆದಂತಹದ್ದನ್ನು ನಾವು ಇಲ್ಲಿ ನೋಡ್ಬೋದು. ದೇ ಗಿವನ್ ವಂಡರ್ಫುಲ್ ಕಾಂಟ್ರಿಬ್ಯೂಷನ್ ಟು ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ಫೀಲ್ಡ್. ದೇ ಬಿಲ್ಟ್ ಮೆನಿ ಟೆಂಪಲ್ ಬಿಲ್ಡಿಂಗ್ಸ್ ಆ್ಯಂಡ್ ಕೇವ್ ಟೆಂಪಲ್ಸ್. ಹಲವಾರು ದೇವಾಲಯಗಳನ್ನು, ದೇವಾಲಯದ ಕಟ್ಟಡಗಳನ್ನು, ಅಷ್ಟೇ ಅಲ್ಲ ಗುಹಾ ದೇವಾಲಯಗಳನ್ನು ಕಟ್ಟಿಸಿದಂಥವರು ಈ ರಾಷ್ಟ್ರಕೂಟ ರಾಜರುಗಳು. ದೇ ಬಿಲ್ಟ್ ಮೆನಿ ಬಸದೀಸ್ ಆಲ್ಸೋ. ಹಲವಾರು ಬಸದಿಗಳನ್ನು ಸಹ ಕಟ್ಟಿಸಿದ್ರು ಈ ರಾಷ್ಟ್ರಕೂಟ ಸಾಮ್ರಾಜ್ಯ. ದ famous centers of architecture in Rashtrakutan Empire, they are Ellora, Ajanta and Elephanta. ಎಲ್ಲೋರ, ಅಜಂತ ಮತ್ತು ಎಲಿಫೆಂಟಾ ಅನ್ನುವಂತಹ ಮೂರು ಪ್ರದೇಶಗಳು ಆ ಒಂದು ರಾಷ್ಟ್ರಕೂಟ ಸಾಮ್ರಾಜ್ಯದ ಕಾಲದಲ್ಲಿ ಅವು ಕಲಾ ಕೇಂದ್ರಗಳಾಗಿದ್ದು, ಕಲೆ ಮತ್ತು ವಾಸ್ತುಶಿಲ್ಪದ ಪ್ರಮುಖವಾದಂತಹ ಕೇಂದ್ರಗಳು ಅನಿಸಿದಂಥವು ಈ ಮೂರು ಪ್ರದೇಶಗಳು. ಎಲ್ಲೋರ, ಅಜಂತ ಮತ್ತು ಎಲಿಫೆಂಟಾ ಅನ್ನುವಂಥ ಮೂರು ಪ್ರದೇಶಗಳು ಆಗಿನ ಕಾಲದಲ್ಲಿ ಆ ಒಂದು ರಾಷ್ಟ್ರಕೂಟ ಸಾಮ್ರಾಜ್ಯದ ಕಲೆ ಮತ್ತು ವಾಸ್ತುಶಿಲ್ಪದ ಕೇಂದ್ರಗಳಾಗಿ ಮಾರ್ಪಟ್ಟಂಥದ್ದು. ಫಸ್ಟ್ ಆಫ್ ಆಲ್ ಎಲ್ಲೋರ. ಎಲ್ಲೋರವನ್ನು ನಾವು ಅಧ್ಯಯನವನ್ನು ಮಾಡ್ತಾ ಹೋದರೆ ಆಲ್ರೆಡಿ ಇನ್ನು Krishna the first built a famous monolithic temple, ಕೈಲಾಸನಾಥ ಟೆಂಪಲ್ ಇನ್ ಎಲ್ಲೋರ. ಎಲ್ಲೋರಾದಲ್ಲಿ ಕೈಲಾಸನಾಥ ದೇವಾಲಯ ಅತ್ಯಂತ ಪ್ರಸಿದ್ಧವಾದಂಥದ್ದು. ಮೊದಲನೆಯ ಕೃಷ್ಣ ಅನ್ನುವಂಥವನು ಈತ ಏಕಶಿಲೆಯಲ್ಲಿ ಈ ಒಂದು ದೇವಾಲಯದ ನಿರ್ಮಾತೃ. ಏಕಶಿಲೆಯಲ್ಲಿ ನಿರ್ಮಿಸಿದಂಥ ಒಂದು ದೇವಾಲಯ ಕೈಲಾಸನಾಥ ದೇವಾಲಯ ಅನ್ನುವಂಥದ್ದು ಇಲ್ಲಿರುವಂಥದ್ದು. ದೆರ್ ಆರ್ 16 ಕೇವ್ ಟೆಂಪಲ್ಸ್ ಇನ್ ಎಲ್ಲೋರ.
ಎಲ್ಲೋರ ಇನ್ ಔರಂಗಾಬಾದ್ ಡಿಸ್ಟಿಕ್ ಇನ್ ಮಹಾರಾಷ್ಟ್ರ. ಮಹಾರಾಷ್ಟ್ರದ ಔರಂಗಾಬಾದ್ ಜಿಲ್ಲೆಯಲ್ಲಿರುವಂಥ ಒಂದು ಪ್ರದೇಶ ಎಲ್ಲೋರ ಅನ್ನುವಂಥದ್ದು. ಇಲ್ಲಿ 16 ಗುಹಾ ದೇವಾಲಯಗಳು ಇರುವುದು. ಆ್ಯಂಡ್ ಅಮಂಗ್ ದಟ್ 16 ಕೇವ್ ಟೆಂಪಲ್ಸ್ 5 ಬಿಲಾಂಗ್ಸ್ ಟು ಹಿಂದೂಯಿಸಮ್. ಆ 16 ಗುಹಾ ದೇವಾಲಯಗಳಿದ್ದಾವೆ, ಅದರಲ್ಲಿ 5 ದೇವಾಲಯಗಳಿದ್ದಾವೆ, ಗುಹಾ ದೇವಾಲಯಗಳು ಹಿಂದೂ ಧರ್ಮಕ್ಕೆ ಸೇರಿದಂತಹದ್ದು. ದ ಮೊನೋಲಿಥಿಕ್ ಸ್ಟೋನ್ ಟೆಂಪಲ್ ಆಫ್ ಕೈಲಾಸನಾಥ ವಾಸ್ ವರ್ಲ್ಡ್ ಫೇಮಸ್. ಕೈಲಾಸನಾಥ ದೇವಾಲಯ ಅನ್ನುವಂಥದ್ದು ಏಕಶಿಲಾ ದೇವಾಲಯ, ಇದು ಅತ್ಯಂತ ಪ್ರಸಿದ್ಧ ಆದಂಥದ್ದು. ಆ್ಯಂಡ್ ದ ಟೆಂಪಲ್ ಬಿಲ್ಟ್ ಬೈ ಕೃಷ್ಣ ದ ಫಸ್ಟ್ ಇನ್ 776. 770 ಕ್ರಿಸ್ತ ಶಕದ ವೇಳೆಯಲ್ಲಿ ಮೊದಲನೇ ಕೃಷ್ಣ ಇದರ ರಚನಾಕಾರ. ದ ಟೆಂಪಲ್ ಈಸ್ 164 feet ಲಾಂಗ್, 109 feet ವೈಡ್, 92 feet ಹೈ. ಸೊ ಇಲ್ಲಿ ಆ ಒಂದು ಮೆಸರ್ಮೆಂಟನ್ನು ನಾವು ಅಧ್ಯಯನವನ್ನು ಮಾಡ್ತಾ ಹೋದರೆ ಆ ಒಂದು ಎಲ್ಲೂರಾದ ಕೈಲಾಸನಾಥ ದೇವಾಲಯದ ವಿಸ್ತೀರ್ಣವನ್ನು ಐತಿಹಾಸಿಕರ ವರ್ಣನೆಯನ್ನು ಮಾಡ್ತಾ ಹೋಗ್ತಾನೆ. 164 ಫೀಟ್ನಷ್ಟು ಉದ್ದವಾದಂಥದ್ದು, 109 ಫೀಟ್ನಷ್ಟು ಅಗಲವಾದಂಥದ್ದು ಮತ್ತು 92 ಫೀಟ್ನಷ್ಟು ಎತ್ತರವಾದಂತಹ ಆ ದೇವಾಲಯ ಕೈಲಾಸನಾಥ ದೇವಾಲಯ ಏಕಶಿಲೆಯ ದೇವಾಲಯ. ಒಂದೇ ಬಂಡೆಕಲ್ಲನ್ನು ಕೆತ್ತಿ ಕೊರೆದು ನಿರ್ಮಿಸಿದಂತಹ ಪ್ರಸಿದ್ಧವಾದಂತಹ ದೇವಾಲಯ ಕೈಲಾಸನಾಥ ದೇವಾಲಯ. ಆ್ಯಂಡ್ ಟೆಂಪಲ್ ಹ್ಯಾಸ್ ಎ ಮಹಾದ್ವಾರ, ಕ್ವಾಡ್ರ್ಯಾಂಗಲ್, ಶಿಖರ ಆ್ಯಂಡ್ ಲಿಂಗ. ಸೊ ಇನ್ನರ್ ಸೈಟ್, ಸೊ ಒಳಗಿನ ಒಂದು ನೋಟದ ಕುರಿತಂತೆ ಆ ಒಂದು ದೇವಾಲಯದ ಕುರಿತಂತೆ ಇತಿಹಾಸಕಾರ ವರ್ಣನೆಯನ್ನು ಮಾಡ್ತಾ ಹೋಗ್ತಾನೆ. ಮಹಾದ್ವಾರವನ್ನು ಈ ಒಂದು ದೇವಾಲಯ ಹೊಂದಿರುವಂತಹದ್ದು, ಇಟ್ ಮೀನ್ಸ್ ಎಂಟ್ರೆನ್ಸ್. ಕ್ವಾಡ್ರ್ಯಾಂಗಲ್ ಪ್ರಾಂಗಣ ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋಗ್ತೇವೆ. ಒಳಗಡೆ ಹಾಲ್, ಅತ್ಯಂತ ವಿಶಾಲವಾದಂತಹ ಒಂದು ಪ್ರಾಂಗಣ ಅನ್ನುವಂಥದ್ದು. ಆ್ಯಂಡ್ ಇಟ್ ಹ್ಯಾಡ್ ಶಿಖರ, ಇದರ ಮೇಲ್ಗಡೆ ಒಂದು ಶಿಖರವನ್ನು ಹೊಂದಿರುವಂತಹದ್ದು. ಆ್ಯಂಡ್ ಆಲ್ಸೋ ಲಿಂಗ ಇನ್ ಗರ್ಭಗೃಹ, ಗರ್ಭಗೃಹದಲ್ಲಿ ಲಿಂಗವನ್ನು ಹೊಂದಿರುವಂಥದ್ದನ್ನು ನಾವು ಇಲ್ಲಿ ನೋಡ್ಬೋದು. ಅಂದರೆ ಶಿವ ಇನ್ ದ ಫಾರ್ಮ್ ಆಫ್ ಲಿಂಗ, ಲಿಂಗದ ರೂಪದಲ್ಲಿ ಶಿವ ಅನ್ನುವಂಥದ್ದನ್ನು ನಾವು ಇಲ್ಲಿ ಅಧ್ಯಯನವನ್ನು ಮಾಡ್ಬೋದು ಕೈಲಾಸನಾಥ ದೇವಾಲಯದಲ್ಲಿ. ಆ್ಯಂಡ್ ಇಟ್ ಇಸ್ ಬಿಲ್ಟ್ ಇನ್ ದ್ರಾವಿಡ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್. ದ್ರಾವಿಡ ಕಲಾ ಶೈಲಿಯನ್ನು ಬಳಸಿಕೊಂಡು ಈ ಒಂದು ದೇವಾಲಯದ ನಿರ್ಮಾಣವನ್ನು ಮಾಡಿದಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ. ಆ್ಯಂಡ್ ದ ಸ್ಕಲ್ಪ್ಟರ್ ಆಫ್ ಶಿವಲೀಲಾ ಇನ್ ದಿಸ್ ಟೆಂಪಲ್ ಅಟ್ರಾಕ್ಟ್ ಆಫ್ ಟೂರಿಸ್ಟರ್ಸ್. ಇತಿಹಾಸಕಾರನ ಪ್ರಕಾರದಂತೆ, ಇತಿಹಾಸಕಾರ ವರ್ಣನೆಯನ್ನು ಮಾಡುವಂತೆ ಇಲ್ಲಿನ ಶಿವಲೀಲೆಗೆ ಸಂಬಂಧಪಟ್ಟಂತಹ ಆ ಒಂದು ಮೂರ್ತಿ ಶಿಲ್ಪಗಳು ಇದ್ದಾವೆ, ವಿಗ್ರಹಗಳು, ಅವು ಪ್ರವಾಸಿಗರನ್ನು ಆಕರ್ಷಿಸುವ ರೀತಿಯಲ್ಲಿ ಕೆತ್ತನೆಯಾದಂಥದ್ದು, ಅಷ್ಟು ಆಕರ್ಷಕವಾದಂಥದ್ದು. ದರ್ ವಾಸ್ ಮೆನಿ ಸ್ಕಲ್ಪ್ಟರ್ಸ್ ಆಫ್ ಶಿವಲೀಲಾ. ಇಟ್ ವಾಸ್ ಕಾರ್ವ್ಡ್ ಆನ್ ದಿ ವಾಲ್ ಆಫ್ ದಿಸ್ ಟೆಂಪಲ್. ದೇವಾಲಯದ ಗೋಡೆಗೆಲ್ಲ ಶಿವಲೀಲೆಗೆ ಸಂಬಂಧಪಟ್ಟಂತಹ ಮೂರ್ತಿ ಶಿಲ್ಪಗಳನ್ನು ಕೆತ್ತನೆಯನ್ನು ಮಾಡಿದಂಥದ್ದು. ಆ್ಯಂಡ್ ದರ್ ವಾಸ್ 2 pillars, 2 ಕಂಬಗಳ ರಚನೆಯನ್ನು, ಅದು ಶಿಲಾಸ್ತಂಭಗಳ ರಚನೆಯನ್ನು ಮಾಡಿದಂಥದ್ದು. ಆ್ಯಂಡ್ 2 huge elephants ಕಾರ್ವ್ಡ್ ನಿಯರ್ ಟೆಂಪಲ್. ದೇವಾಲಯಕ್ಕೆ ಹತ್ತಿರದಲ್ಲಿ 2 ದೊಡ್ಡದಾದಂತಹ ಸ್ತಂಭಗಳ ರಚನೆ, ಕಲ್ಲಿನ ಸ್ತಂಭಗಳ ರಚನೆ. ಅಷ್ಟೇ ಅಲ್ಲ, ಅಲ್ಲಿಯೇ ಹತ್ತಿರದಲ್ಲಿ ದೊಡ್ಡದಾದಂತಹ 2 ಆನೆಯ ವಿಗ್ರಹದ ರಚನೆಯನ್ನು ಸಹ ಮಾಡಿದಂಥದ್ದನ್ನು ನಾವು ಈ ಒಂದು ದೇವಾಲಯದ ಆವರಣದಲ್ಲಿ ನೋಡ್ಬೋದು. ಆ್ಯಂಡ್ ದರ್ ಈಸ್ ನಂದಿ ಮಂಟಪ ಇನ್ ಫ್ರಂಟ್. ಇಟ್ಸ್ ಎ ಕಾಮನ್ ಥಿಂಗ್ ಇನ್ ಶಿವ ಟೆಂಪಲ್. ಶಿವ ದೇವಾಲಯದಲ್ಲಿ ನಾವು ಎಲ್ಲ ಕಡೆಗೂ ಸಹ ನೋಡುವಂತೆ ಶಿವನ ದೇವಾಲಯದ ಈ ಒಂದು ಕೈಲಾಸನಾಥ ದೇವಾಲಯದ ಎದುರುಗಡೆ ಒಂದು ನಂದಿ ಮಂಟಪದ ರಚನೆಯನ್ನು ಮಾಡಿದಂಥದ್ದು. ಆ್ಯಂಡ್ ಹಿಯರ್ 5 temples ಆಫ್ ಸಬಾರ್ಡಿನೇಟ್ ಡೈಟೀಸ್ ಆಲ್ಸೋ ಇನ್ ಡ್ಯಾನ್ಸ್. ಇಲ್ಲಿ ನಾವು ಅಧ್ಯಯನಕ್ಕೆ ಹೊರಟ್ರೆ ಆ ಒಂದು ಪ್ರಾಂಗಣದ ಭಾಗದಲ್ಲಿ ಅಲ್ಲಿ ಸುತ್ತಮುತ್ತಲು 5 ಪ್ರಮುಖವಾದಂತಹ ಇತರ ದೇವಾಲಯಗಳು, ಅಂದರೆ ದೇವತೆಗಳ ಗುಡಿಗಳು ಅನ್ನುವಂಥದ್ದು, ಪರಿವಾರ ದೇವತೆಗಳ ಗುಡಿಗಳು ಅನ್ನುವಂಥದ್ದಿದೆ. ಅರೌಂಡ್ ದ ಗರ್ಭಗೃಹ ದರ್ ವಾಸ್ 5 temples ಆಫ್ ಸಬಾರ್ಡಿನೇಟ್ ಡೈಟೀಸ್. ಅಲ್ಲಿ ಪರಿವಾರ ದೇವತೆಗಳು, ಆ ಗರ್ಭಗೃಹದ ಸುತ್ತಲೂ 5 ಗುಡಿಗಳನ್ನು ನಾವು ನೋಡ್ಬೋದು, ಪರಿವಾರ ದೇವತೆಗಳ ಗುಡಿಗಳು ಅಂತ, ಇತರ ದೇವತೆಗಳ ಗುಡಿಗಳು ಅನ್ನುವಂಥದ್ದು. ಸ್ಕಲ್ಪ್ಟರ್ಸ್ ಆಫ್ ಅಷ್ಟದಿಕ್ಪಾಲಕಾಸ್ ಆಲ್ಸೋ ಅಟ್ರಾಕ್ಟಿವ್. ಅಷ್ಟೇ ಅಲ್ಲ, ಅಷ್ಟದಿಕ್ಪಾಲಕರ ಒಂದು ಕಲ್ಲಿನ ಮೂರ್ತಿಗಳನ್ನು ಸಹ ನಾವು ನೋಡಲಿಕ್ಕೆ ಸಿಗ್ತದೆ, ಅತ್ಯಂತ ಆಕರ್ಷಣೀಯವಾದಂತಹದ್ದು. ಗಂಗಾ, ಯಮುನಾ, ಸರಸ್ವತಿ ಹ್ಯಾವ್ ಬೀನ್ ಕಾರ್ವ್ಡ್ ಇನ್ ಸ್ಟೋನ್. ಕಲ್ಲಿನಲ್ಲಿ ಆ ಗಂಗಾ ಯಮುನಾ ದೇವತೆಯ ಒಂದು ಚಿತ್ರವನ್ನು, ಅಷ್ಟೇ ಅಲ್ಲ ಸರಸ್ವತಿಯ ವಿಗ್ರಹವನ್ನು ಸಹ ನಾವು ಇಲ್ಲಿ ಕೆತ್ತಿದಂತಹದ್ದನ್ನು ನೋಡಲಿಕ್ಕೆ ಸಿಗ್ತದೆ. ಆ್ಯಂಡ್ ದರ್ ವಾಸ್ ಎ ಫೇಮಸ್ ಸೀನ್ ರಾವಣ ಹೋಲ್ಡಿಂಗ್ ದ ಕೈಲಾಸನಾಥ ಮೌಂಟೇನ್
ಈಸ್ ಅಟ್ರಾಕ್ಟಿವ್. ಮತ್ತೊಂದು ಪ್ರಮುಖವಾದಂಥ ಆಕರ್ಷಣೀಯವಂತಹ ದೃಶ್ಯ ಅಂತಂದರೆ ಅದು ರಾವಣ ಕೈಲಾಸ ಪರ್ವತವನ್ನು ಎತ್ತಿ ಹಿಡಿದಿರುವಂತಹ ಒಂದು ದೃಶ್ಯ ಅತ್ಯಂತ ಅದ್ಭುತವಾದಂಥದ್ದು. ಸೊ ಫಾರ್ ದ್ಯಾಟ್ ದಿಸ್ ಎ ಟೆಂಪಲ್ ಕಾಲ್ಡ್ ಆಸ್ ಕೈಲಾಸನಾಥ. ಆ ಕಾರಣದಿಂದಾಗಿ ರಾವಣ ಹೋಲ್ಡಿಂಗ್ ಕೈಲಾಸನಾಥ ಮೌಂಟೇನ್. ಸೊ ಫಾರ್ ದಸ್ ಹೆನ್ಸ್ ದಿಸ್ ಟೆಂಪಲ್ ಕಾಲ್ಡ್ ಆಸ್ ಕೈಲಾಸನಾಥ ಟೆಂಪಲ್. ಆ ರಾವಣ ಕೈಲಾಸನಾಥ ಆ ಒಂದು ಪರ್ವತವನ್ನು ಅಥವಾ ಕೈಲಾಸ ಪರ್ವತವನ್ನು ಎತ್ತಿ ಹಿಡಿದ ಒಂದು ದೃಶ್ಯದ ಕಾರಣದಿಂದಾಗಿ ಈ ಒಂದು ದೇವಾಲಯವನ್ನು ಕೈಲಾಸನಾಥ ದೇವಾಲಯ ಅಂತೇಳಿ ಸಹ ಕರೆಯಲಾಗುತ್ತಾ ಇರುವಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ. ಡಾಕ್ಟರ್ V.A. Smith, a scholar, he was also examined this temple. According to him, he called this temple as one of the greatest artistic works of the world. ಪ್ರಸಿದ್ಧ ವಿದ್ವಾಂಸರು ಇತಿಹಾಸಕರು ಆದಂತಹ V.A. ಸ್ಮಿತ್ ಅವರು ಹೇಳುವ ಪ್ರಕಾರದಲ್ಲಿ ಜಗತ್ತಿನ ಅತ್ಯದ್ಭುತ ಕಲಾಕೃತಿಗಳಲ್ಲಿ ಈ ಕೈಲಾಸನಾಥ ದೇವಾಲಯ ಸಹ ಒಂದು ಅನ್ನುವಂಥದ್ದಾಗಿ ವರ್ಣನೆಯನ್ನು ಮಾಡ್ತಾ ಹೋಗಿದ್ದಾರೆ. ಸೊ ಈ ರೀತಿಯಂಥ ಒಂದು ದೇವಾಲಯ ರಾಷ್ಟ್ರಕೂಟ ಕಾಲದ ಕೊಡುಗೆಯಾಗಿ ನಾವು ನೋಡ್ಬೋದು. ಆ್ಯಂಡ್ ಅದರ್ ಹಿಂದೂ ಟೆಂಪಲ್ಸ್ ಅಟ್ ಎಲ್ಲೂರ, ರಾವಣಾಸ್ ಕೇವ್, ದಶರಥ ಕೇವ್, ರಾಮೇಶ್ವರ, ದುಮಾರ್ಲೇನಾ ಕೇವ್, and Neelakantha cave, Indra Sabha, Jagannatha Sabha caves. They are famous temples, cave temples in near Yellora. ಸೊ ಇಲ್ಲಿ ಯಲ್ಲೂರದಲ್ಲಿ ಈ ಥರ ಒಂದು ಹತ್ತಿರದಲ್ಲಿ ಇರುವಂತಹ ದೇವಾಲಯಗಳು ಅತ್ಯಂತ ಪ್ರಸಿದ್ಧವಾದಂಥದ್ದು ಅಂತಂದರೆ ಇಲ್ಲಿ ರಾವಣ ಗುಹೆ, ದಶಾವತಾರ ಗುಹೆ, ರಾಮೇಶ್ವರ ದೇವಾಲಯ, ದುಮಾರ್ಲೀನ ಗುಹಾ ದೇವಾಲಯ ಅಷ್ಟೇ ಅಲ್ಲದೆ ನೀಲಕಂಠ ಗುಹಾ ದೇವಾಲಯ, ಇಂದ್ರಸಭಾ ಗುಹಾ ದೇವಾಲಯ, ಜಗನ್ನಾಥ ಸಭಾ ಗುಹಾ ದೇವಾಲಯಗಳು ಅತ್ಯಂತ ಪ್ರಸಿದ್ಧವಾದಂತಹ ಗುಹಾ ದೇವಾಲಯಗಳಾಗಿ ನಾವು ರಾಷ್ಟ್ರಕೂಟರ ಕಾಲದಲ್ಲಿ ಅಧ್ಯಯನವನ್ನು ಮಾಡ್ತಾ ಹೋಗ್ತೇವೆ. ಆ್ಯಂಡ್ ಇನ್ ಎಲಿಫೆಂಟಾನವನ್ನು ನಾವು ಅಧ್ಯಯನವನ್ನು ಮಾಡ್ತಾ ಹೋದರೆ ಇನ್ನೊಂದು ಪ್ರಮುಖವಾದಂಥ ಕಲಾಕೇಂದ್ರ ಈ ಒಂದು ರಾಷ್ಟ್ರಕೂಟ ಸಾಮ್ರಾಜ್ಯದ್ದು. ಇಟ್ಸ್ ಎ ಐಲ್ಯಾಂಡ್. ಸೊ ಈ ಒಂದು ಎಲ್ಲೋರ ಅನ್ನುವಂಥದ್ದೇನಿದೆ ಇದು ಒಂದು ದ್ವೀಪ ಪ್ರದೇಶ. ಇಟ್ ಈಸ್ ನಿಯರರ್ ಟು ಮುಂಬೈ. ಮುಂಬೈಯ ಹತ್ತಿರ ಬರುವಂಥದ್ದು 6 miles ಫ್ರಮ್ ಮುಂಬೈ. ಮುಂಬೈಯಿಂದ 6 ಮೈಲುಗಳಷ್ಟು ದೂರದಲ್ಲಿರುವಂಥದ್ದು ಈ ಎಲ್ಲೂರ ಅನ್ನುವಂತಹ ಒಂದು ದ್ವೀಪ. ಹಿಯರ್ 7 caves. ಇಲ್ಲಿ 7 ಗುಹೆಗಳು ಇದ್ದಾವೆ. 7 ಗುಹೆಗಳು ಎಲ್ಲೂರ ಅನ್ನುವಂತಹ ಪ್ರದೇಶದಲ್ಲಿ ಇರುವಂತಹದ್ದು. ಇಟ್ಸ್ ಏನ್ಷಿಯಂಟ್ ನೇಮ್ ವಾಸ್ ಗೌರವಪುರಿ. ಇದರ ಮೂಲದ ಹೆಸರು ಏನಪ್ಪ ಅಂತಂದರೆ ಗೌರವಪುರಿ ಅನ್ನುವಂಥದ್ದು ಇದರ ಪೂರ್ವದ ಹೆಸರಾಗಿತ್ತು. ದ ಪೋರ್ಚುಗೀಸ್ ವೆನ್ ಕೇಮ್ ಟು ಇಂಡಿಯಾ ದೇ ಕಾಲ್ಡ್ ದ ಹ್ಯೂಜ್ ಎಲಿಫೆಂಟ್, ದೇ saw the huge elephant in this island, so they called it as Elephanta. And hence the name Elephanta came from Portuguese. ಪೋರ್ಚುಗೀಸರು ಭಾರತಕ್ಕೆ ಬಂದಂತಹ ಒಂದು ಸಂದರ್ಭದಲ್ಲಿ ಅವರು ಸಹ ಇದ್ದಾರೆ ಈ ಒಂದು ದ್ವೀಪಕಲ್ಪದಲ್ಲಿ ಒಂದು ದೊಡ್ಡದಾದಂತಹ ಒಂದು ಆನೆಯನ್ನು ನೋಡಿದಂತೆ. ಅವರು ಅದನ್ನು ಎಲಿಫೆಂಟಾ ಅಂತ ಹೇಳಿ ಕರೆದರು. ಆ ಕಾರಣದಿಂದಾಗಿ ಈ ದ್ವೀಪಕಲ್ಪಕ್ಕೆ ಈ ಎಲಿಫೆಂಟಾ ಅನ್ನುವಂಥ ಹೆಸರು ಅನ್ನುವಂಥದ್ದು ಪೋರ್ಚುಗೀಸರಿಂದಾಗಿ ಬಂದಿತ್ತು ಅನ್ನುವಂಥದ್ದಾಗಿ ಇತಿಹಾಸಕಾರ ವರ್ಣನೆಯನ್ನು ಮಾಡ್ತಾ ಹೋಗ್ತಾನೆ. ಆ್ಯಂಡ್ ದ Trimurti sculpture in the central cave is related to the 3 incarnations. ಇಲ್ಲಿ ಪ್ರಮುಖವಾಗಿ ಅವರ ಆ ಕಲಾ ಕೌಶಲ್ಯಕ್ಕೆ ಉದಾಹರಣೆ ಅಂತಂದರೆ ಆ 7 ಗುಹೆಗಳ ಮಧ್ಯದಲ್ಲಿರುವಂತಹ ಗುಹೆಯಲ್ಲಿರುವಂತಹ ತ್ರಿಮೂರ್ತಿ ವಿಗ್ರಹ ಅನ್ನುವಂಥದ್ದೇನಿದೆ ಇದು ದೇವರ ಆ 3 ಅವತಾರಕ್ಕೆ ಸಾಕ್ಷಿಯಾಗಿ ಕೆತ್ತಲ್ಪಟ್ಟಂತಹದ್ದು. ಇಟ್ ಮೀನ್ಸ್ ಬ್ರಹ್ಮ, ವಿಷ್ಣು, ಮಹೇಶ್ವರ. ಸೊ ಇದಕ್ಕೆ ಒಂದು ಉದಾಹರಣೆಯಾಗಿ ಈ ಒಂದು ವಿಗ್ರಹವನ್ನು ನಾವು ಇಲ್ಲಿ ಉದಾಹರಿಸಬಹುದು. ಸೊ ಇಲ್ಲಿ ಕ್ರಿಯೇಷನ್, ಪ್ರೊಟೆಕ್ಷನ್ ಆ್ಯಂಡ್ ಡಿಸ್ಟ್ರಕ್ಷನ್. ಸೊ ದೀಸ್ ಸ್ಕಲ್ಪ್ಟರ್ ಕಾರ್ಡ್ ಈ ಒಂದು ಏನಿದೆ 3 ಅವತಾರಗಳಿಗೆ ಸಂಬಂಧಪಟ್ಟಂಥದ್ದು ಸೃಷ್ಟಿ, ಸ್ಮೃತಿ, ಸ್ಥಿತಿ ಮತ್ತು ಲಯಕ್ಕೆ ಸಂಬಂಧಪಟ್ಟಂಥದ್ದು ಈ ಒಂದು ವಿಗ್ರಹ ಅನ್ನುವಂಥದ್ದು. ಆ 3 ಅವತಾರಗಳಿಗೆ ಸಂಬಂಧಪಟ್ಟಂಥದ್ದನ್ನು ನಾವು ಇಲ್ಲಿ ನೋಡ್ಬೋದು. ಬ್ರಹ್ಮ, ವಿಷ್ಣು, ಮಹೇಶ್ವರಿಗೆ ಸಂಬಂಧಪಟ್ಟಂಥದ್ದು 3 incarnations. ಸೊ ಇಟ್ ಈಸ್ ಎ ಬೆಟರ್ ಎಕ್ಸಾಂಪಲ್.
ಅವತಾರಗಳಿಗೆ ಪ್ರಸಿದ್ಧ ಉದಾಹರಣೆ ಅಂತಂದರೆ ಇವರ ಕಾಲದಲ್ಲಿ ರಚನೆ ಆದಂತಹ ಮೂರ್ತಿ ಶಿಲ್ಪ ಅನ್ನುವಂಥದ್ದು. ದ ಐಡಲ್ ವಿಚ್ 18 feet ಈಸ್ ಕಾರ್ವ್ಡ್ ಬಿಟ್ವೀನ್ 2 half pillars. ಈ ಎರಡು ಅರ್ಧ ಸ್ತಂಭಗಳ ಕಲ್ಲಿನ ಸ್ತಂಭಗಳ ಮಧ್ಯದಲ್ಲಿ 18 ಅಡಿಗಳಷ್ಟು ಎತ್ತರವಾದಂತಹ ಮೂರ್ತಿಯನ್ನು ಕೆತ್ತನೆಯನ್ನು ಇಲ್ಲಿ ಮಾಡಿದಂತಹದ್ದು. ಇದು ಆ 7 ಎಲಿಫೆಂಟಾದ ಗುಹೆಗಳ ಮಧ್ಯದ ಗುಹೆಯಲ್ಲಿ ಇರುವಂತಹ ಒಂದು ಮೂರ್ತಿ ಶಿಲ್ಪ. ಆ್ಯಂಡ್ ಅದರ್ ಸ್ಕಲ್ಪ್ಟರ್ಸ್ ಲೈಕ್ ದ್ವಾರಪಾಲಕ, ಅರ್ಧನಾರೀಶ್ವರ, ಶಿವಪಾರ್ವತಿ ಆ್ಯಂಡ್ ಅದರ್ ಬಾಸ್ ರಿಲಿಪ್ಸ್ ಆಲ್ಸೋ ಬ್ಯೂಟಿಫುಲಿ ಕಾರ್ವ್ಡ್ ಇನ್ ಕೇವ್ಸ್. ಈ ಗುಹಾ ದೇವಾಲಯಗಳನ್ನು ಅಧ್ಯಯನವನ್ನು ಮಾಡ್ತಾ ಹೋದರೆ ಇನ್ನಿತರ ಒಂದು ಉಬ್ಬು ಶಿಲ್ಪಗಳನ್ನು ಕೆತ್ತನೆಯನ್ನು ಮಾಡಿದಂತಹದ್ದು ಗುಹಾ ದೇವಾಲಯಗಳಲ್ಲಿ ಯಾವಪ್ಪ ಅಂತಂದರೆ ದ್ವಾರಪಾಲಕರ ವಿಗ್ರಹ, ಅರ್ಧನಾರೀಶ್ವರ ವಿಗ್ರಹ, ಶಿವ ಪಾರ್ವತಿಯ ವಿಗ್ರಹ, ಹೀಗೆ ಹಲವಾರು ಉಬ್ಬು ಶಿಲ್ಪಗಳನ್ನು ನಾವು ನೋಡಲಿಕ್ಕೆ ಸಿಗ್ತಾ ಹೋಗ್ತದೆ. ಆ್ಯಂಡ್ ಪೇಂಟಿಂಗ್ ಆಲ್ಸೋ ಡೆವಲಪ್ಡ್ ಇನ್ ರಾಷ್ಟ್ರಕೂಟನ್ ಎಂಪೈರ್, ಇನ್ ಎಲ್ಲೋರಾ. ದೆರ್ ವಾಸ್ ಆಲ್ಸೋ ಪೇಂಟಿಂಗ್ಸ್ ಡೆವಲಪ್ಡ್ ಇನ್ ಕೇವ್ಸ್ ಆ್ಯಂಡ್ ಟೆಂಪಲ್ಸ್. ದೇವಾಲಯಗಳಲ್ಲಿ, ಗುಹಾ ದೇವಾಲಯಗಳಲ್ಲಿ ಆ ಒಂದು ರಾಷ್ಟ್ರಕೂಟ ಕಾಲದಲ್ಲಿ ಆ ಚಿತ್ರಕಲೆಯನ್ನು ಅಭಿವೃದ್ಧಿಪಡಿಸಿದ್ದನ್ನು ನಾವು ಇಲ್ಲಿ ನೋಡ್ಬೋದು. ಹಲವಾರು ಚಿತ್ರಕಲೆಗಳು ಸಹ ಆ ಒಂದು ಗುಹಾ ಗೋಡೆಯ ಅಥವಾ ದೇವಾಲಯದ ಗೋಡೆಯ ಮೇಲೆ ಇದು ಚಿತ್ರಿಸಲ್ಪಟ್ಟಿತ್ತು ಅನ್ನುವಂಥ ಮಾತುಗಳನ್ನು ಇತಿಹಾಸಕಾರ ವರ್ಣನೆಯನ್ನು ಮಾಡ್ತಾ ಹೋಗ್ತಾನೆ. ಸೊ ಇವೆಲ್ಲವೂ ಸಹ ಈ ಒಂದು ರಾಷ್ಟ್ರಕೂಟ ಕಾಲದ ದೇವಾಲಯ ಆ ಒಂದು ಶಿಲ್ಪ ಕಲೆಗಳಿಗೆ ಸಾಕ್ಷಿಯಾಗಿ ನಮಗೆ ಕಂಡುಬರ್ತದೆ. ಇಟ್ಸ್ ಎ ಇಮ್ಮೆನ್ಸ್ ಕಾಂಟ್ರಿಬ್ಯೂಷನ್ ಟು ಇಂಡಿಯನ್ ಹಿಸ್ಟ್ರಿ. ಇದು ಭಾರತೀಯ ಇತಿಹಾಸಕ್ಕೆ ಅವರು ಕೊಟ್ಟಂತಹ ವಿಪುಲವಾದಂತಹ ಒಂದು ಕೊಡುಗೆ ಅನ್ನುವಂಥದ್ದಾಗಿ ಇತಿಹಾಸಕಾರ ವರ್ಣನೆಯನ್ನು ಮಾಡ್ತಾ ಹೋಗ್ತಾನೆ. ಸೊ ಅಂತೂ ಈ ರೀತಿಯಾದಂಥ ಒಂದು ದೇವಾಲಯ ಅನ್ನುವಂಥದ್ದು ನಾವು ಈ ಕಾಲದಲ್ಲಿ ಅಧ್ಯಯನವನ್ನು ಮಾಡ್ತಾ ಹೋಗ್ತೇವೆ. ಸೊ ಇಷ್ಟೆಲ್ಲ ಒಂದು ರಚನೆಯನ್ನು, ಕೊಡುಗೆಗಳನ್ನು ನೀಡಿದಂತಹ ಒಂದು ಸಾಮ್ರಾಜ್ಯ ರಾಷ್ಟ್ರಕೂಟ ಸಾಮ್ರಾಜ್ಯ. ಸೊ ಇನ್ ನೆಕ್ಸ್ಟ್ ಕ್ಲಾಸ್ we are going to study about other chapter, the Hoysalas